हृद्याय शुद्धविद्याय मध्वाय च नमो नमः। यो विप्रलम्भ विपरीतमतिप्रभूतवादान्यरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अनवद्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरम्। महत्कृतिशतैर्नित्यं विश्वरक्षणदीक्षितान् विश्वेशतीर्थचरणान् वन्दे विद्यागुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। श्रीगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओम हरिः ओम हरिः ओम। आपदाम् अपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। राघवो विजयं दद्यात् मम सीतापतिप्रभुः राघवस्य पदद्वन्द्वं दद्यादमितवैभवम्। रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। ಶ್ರೀರಾಮಚಂದ್ರನ ಗುಣಗಳನ್ನು ಅವನ ವ್ಯಕ್ತಿತ್ವವನ್ನು ಅರ್ಥೈಸುವ ಹಿನ್ನೆಲೆಯಲ್ಲಿ ಹನುಮಂತನ ಮಾತುಗಳು ಕಿಷ್ಕಿಂಧಾಕಾಂಡದ ಕೊನೆಯ ಭಾಗದಲ್ಲಿ ವಿಶೇಷವಾಗಿ ನಾವೆಲ್ಲ ಕಂಡಿದ್ದೇವೆ. ಸಮಗ್ರ ಕಿಷ್ಕಿಂಧಾಕಾಂಡ ಶ್ರೀರಾಮಚಂದ್ರನ ವನವಾಸದ ಭಾಗಗಳು ಮತ್ತು ಭಕ್ತರಿಗೆ ಅನುಗ್ರಹವನ್ನು ಮಾಡಿದ ಪ್ರಸಂಗ ಇವೆಲ್ಲ ಬಹಳ ಉತ್ತಮವಾದ ರೀತಿಯಲ್ಲಿ ಮೂಡಿ ಬಂದಿದೆ. ರಾಮಾಯಣದಲ್ಲಿ ಮುಂದಿನ ಕಾಂಡ ಸುಂದರಕಾಂಡ. ಕಿಷ್ಕಿಂಧಾಕಾಂಡದ ಕೊನೆಯ ಭಾಗದಲ್ಲಿ ಸಮುದ್ರೋಲ್ಲಂಘನದ ಪ್ರಾರಂಭ. ಸಮುದ್ರವನ್ನು ಉಲ್ಲಂಘನೆ ಮಾಡುವಂತ ಜಾಂಬವಂತ ಮೊದಲಾದ ಎಲ್ಲ ಕವಿಗಳು ಹನುಮಂತನನ್ನು ಪ್ರೋತ್ಸಾಹಿಸಿದರು. ಆ ಹನುಮಂತನ ಪ್ರೋತ್ಸಾಹಕ್ಕೆ ಬಹಳ ಎತ್ತರದಲ್ಲಿ ಬೆಳೆದ ಹನುಮಂತ ಸಮುದ್ರವನ್ನು ಹಾರಬೇಕು ಅಂತ ತಾನು ಪ್ರವೃತ್ತಿಯನ್ನು ಮಾಡಿದ. ಹನುಮಂತನ ಎತ್ತರದ ಬೆಳವಣಿಗೆಯನ್ನ ಕಂಡೇ ಎಲ್ಲ ಕವಿಗಳು ತಮ್ಮ ಜೀವ ಉಳಿತು, ಹನುಮಂತ ತಾನು ಪ್ರವೃತ್ತನಾಗಿದ್ದಾನೆ ಎನ್ನುವಷ್ಟರ ಮಟ್ಟಿಗೆ ಭರವಸೆಯನ್ನು ತೋರಿಸಿದವರು ಪ್ರತಿಯೊಬ್ಬರು. ಆ ಹಿನ್ನೆಲೆಯಲ್ಲಿ ಹನುಮಂತ ಸಮುದ್ರವನ್ನು ಉಲ್ಲಂಘನೆ ಮಾಡಬೇಕು ಅಂತ ತಾನು ಪ್ರವೃತ್ತಿಯನ್ನ ಮಾಡಿದ. ಮುಂದಿನ ಸುಂದರಕಾಂಡ ಸಮಗ್ರವಾಗಿ ಹನುಮಂತನ ಪರಾಕ್ರಮವನ್ನು ವರ್ಣನೆ ಮಾಡಿದ್ದು ಬಹಳ ಸುಂದರವಾಗಿದೆ. ಒಂದು ಮಾತನ್ನು ಕೇಳ್ತಾರೆ, ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಿ ಲಂಕಾ, ಸುಂದರೇ ಕಿಂ ನ ಸುಂದರಂ. ಸುಂದರಕಾಂಡದಲ್ಲಿರುವ ಎಲ್ಲವೂ ಸುಂದರ, ಯಾವುದು ಸುಂದರ ಅಲ್ಲ?
ಹನುಮಂತನ ಕಥೆ ಬರುತ್ತೆ, ಸೀತಾದೇವಿಯ ಕಥೆ ಬರುತ್ತೆ, ಲಂಕಾಪಟ್ಟಣದ ವರ್ಣನೆ ಬರುತ್ತೆ. ಯಾವುದು ಸುಂದರ ಅಲ್ಲ? ಸುಂದರಕಾಂಡದಲ್ಲಿ ವರ್ಣಿತವಾದದ್ದು ಎಲ್ಲವೂ ಸುಂದರ. ಆದ್ದರಿಂದ ಇದಕ್ಕೆ ಕಾಂಡಕ್ಕೆ ಸುಂದರಕಾಂಡ ಅಂತಲೇ ಹೆಸರು. ಮಹಾಪರಾಕ್ರಮ ಹನುಮಂತನ ಪರಾಕ್ರಮ. ಅಂಥ ಮಹಾಪರಾಕ್ರಮಿಯಾದ ಹನುಮಂತನನ್ನ ವರ್ಣನೆ ಮಾಡಿದೆ. ಆದ್ದರಿಂದ ಈ ಕಾಂಡಕ್ಕೆ ಸುಂದರಕಾಂಡ ಅಂತಲೂ ಹೆಸರು ಬಂದಿದೆ. ಈ ಹಿನ್ನೆಲೆಯಲ್ಲಿ ಬಹಳ ಉತ್ತಮವಾದ ರೀತಿಯಲ್ಲಿ ಹನುಮಂತನ ಪರಾಕ್ರಮವನ್ನ ವರ್ಣನೆ ಮಾಡಿದ್ದು ಅದು ಈ ಕಾಂಡ. ಇಡೀ ಸಮಗ್ರ ಸುಂದರಕಾಂಡ ವಾಲ್ಮೀಕಿ ರಾಮಾಯಣದಲ್ಲಿ ಸುಮಾರು 60ಕ್ಕಿಂತಲೂ ಹೆಚ್ಚು ಸರ್ಗಗಳನ್ನ, 3000ಕ್ಕಿಂತಲೂ ಹೆಚ್ಚು ಶ್ಲೋಕಗಳನ್ನ ಒಳಗೊಂಡ ಕಾಂಡ ಅದು ಈ ಸುಂದರಕಾಂಡ. ಆ ಸುಂದರಕಾಂಡ ಬಹಳ ವಿಶೇಷವಾಗಿ ಎಲ್ಲ ರೀತಿಯಾದ ಜೀವನದಲ್ಲಿ ಧೈರ್ಯವನ್ನು ತಂದುಕೊಡುವ ಕಾಂಡ. ಯಾಕೆ? ಅಷ್ಟು ಧೀರತನವನ್ನ ಹನುಮಂತ ತಾನು ತೋರಿಸಿದ್ದಾನೆ. ಹಾಗಾಗಿ ಆ ಹನುಮಂತನ ಪರಾಕ್ರಮದ ವರ್ಣನೆಯನ್ನು ಮಾಡುವ ಈ ಒಂದು ಸುಂದರಕಾಂಡ ಪರಿಪೂರ್ಣವಾಗಿ ನಮಗೆ ಜೀವನದಲ್ಲಿ ವಿಶೇಷವಾಗಿ ಧೈರ್ಯವನ್ನು ತುಂಬುವ ಭಾಗ ಇದು. ಪ್ರತಿನಿತ್ಯ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ಪಾರಾಯಣ ಮಾಡಬೇಕು ಅಂತ ಹೇಳಿ, ಅಷ್ಟು ಶ್ಲೋಕಗಳ ಪಾರಾಯಣ ಅದು ಅಸಾಧ್ಯ. ಆದರೆ ನಮ್ಮ ಗುರುಗಳಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಪ್ರತಿನಿತ್ಯ ವಾಲ್ಮೀಕಿ ರಾಮಾಯಣದ ಅಷ್ಟೂ ಸರ್ಗಗಳ ಸುಂದರಕಾಂಡದ ಶ್ಲೋಕಗಳನ್ನ ಪಾರಾಯಣ ಪ್ರತಿನಿತ್ಯ ಮಾಡುತ್ತಾರೆ. ಅಷ್ಟೂ ಬಾಯಲ್ಲಿತ್ತು. ನಮ್ಮಂಥವರಿಗೆ ಅದು ಸಾಧ್ಯ ಇಲ್ಲ. ಅದಕ್ಕೇನು ಮಾಡಿದರು ಶ್ರೀಮದಾಚಾರ್ಯರು? ಸಮಗ್ರ ಸುಂದರಕಾಂಡದ ಸಾರವನ್ನಾಗಿ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 50 ಶ್ಲೋಕಗಳಲ್ಲಿ ಸಮಗ್ರ ಸುಂದರಕಾಂಡದ ಸಾರವನ್ನ ಸೆರೆ ಹಿಡಿದು ನಮ್ಮಂಥ ಅಜ್ಞರಿಗೋಸ್ಕರ ಅದನ್ನ ಕೊಟ್ಟರು. 50 ಶ್ಲೋಕ ಪಾರಾಯಣ ಮಾಡ್ರಿ, ನಿಮಗೆಲ್ಲ ಸುಂದರಕಾಂಡದ ಮೂಲ ರಾಮಾಯಣದ ಪಾರಾಯಣದ ಪುಣ್ಯ ಅದು ನಿಮಗೆ ಬರುತ್ತೆ ಅಂತಂದು. ಇದು ಶ್ರೀಮದ್ ಆಚಾರ್ಯರು ಅನೇಕ ಬಾರಿ ಇಂಥ ಕಾರುಣ್ಯವನ್ನು ನಮ್ಮ ಮೇಲೆ ತೋರಿದ್ದಾರೆ. ಸಮಗ್ರವಾದ ಬ್ರಹ್ಮಸೂತ್ರ ಭಾಷ್ಯದ ಪಾರಾಯಣ ಅದು ಬಹಳ ವಿಸ್ತೃತವಾದದ್ದು. ತಮ್ಮ ಗುರುಗಳ ಮೇಲಿನ ಕಾರುಣ್ಯದಿಂದ ಅಣುಭಾಷ್ಯವನ್ನ ರಚನೆ ಮಾಡಿ ಸಮಗ್ರ ಭಾಷ್ಯದ ಪುಣ್ಯವನ್ನ ಅಲ್ಲಿ ತಂದುಕೊಟ್ಟಂತೆ. ಕೇವಲ 32 ಶ್ಲೋಕಗಳಲ್ಲಿ ಇಡೀ ಸಮಗ್ರ ಬ್ರಹ್ಮಸೂತ್ರ ಭಾಷ್ಯದ ಸಾರವನ್ನ ಹಾಕಿ ಆ ಬ್ರಹ್ಮಸೂತ್ರ ಭಾಷ್ಯದ ಪಾರಾಯಣದ ಪುಣ್ಯ ಈ ಅಣುಭಾಷ್ಯವನ್ನ ಪಾರಾಯಣ ಮಾಡಿದರೂ ಕೂಡ ಸಿಗತ್ತೆ ಅಂತಂದ್ರು ಶ್ರೀಮದ್ ಆಚಾರ್ಯರು. ಅದರಂತೆ ಇಲ್ಲಿಯೂ ಕೂಡ ಶ್ರೀಮದ್ ಆಚಾರ್ಯರು ವಾಲ್ಮೀಕಿ ರಾಮಾಯಣದ ಸಮಗ್ರ ಮೂಲ ರಾಮಾಯಣ, ವಾಲ್ಮೀಕಿ ರಾಮಾಯಣ ಎಲ್ಲವನ್ನ ಸೇರಿಸಿಕೊಂಡು ಶ್ರೀಮದ್ ಆಚಾರ್ಯರು ಉತ್ತಮವಾದ ರೀತಿಯಲ್ಲಿ ಕೇವಲ 50 ಶ್ಲೋಕಗಳಲ್ಲಿ ಉತ್ತಮವಾದ ಸುಂದರಕಾಂಡದ ಸಾರವನ್ನು ನಾವು ಮುಂದೆ ಇಟ್ಟು ಮಹದ ಉಪಕಾರವನ್ನ ಮಾಡಿದವರು ಶ್ರೀಮನ್ ಮಧ್ವಾಚಾರ್ಯರು. ಅದರ ಪ್ರಾರಂಭದ ಶ್ಲೋಕವನ್ನ ನೋಡಿ ನಂತರದಲ್ಲಿ ರಾಮಾಯಣದಲ್ಲಿ ಹೇಗೆ ವಾಲ್ಮೀಕಿಗಳು ಹನುಮಂತನ ಚರಿತ್ರೆಯನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ನಾವು ಮನಗಾಣಬಹುದು. ಶ್ರೀಮದ್ ಆಚಾರ್ಯರ ಈ ಕಾಂಡದ ಮೊದಲನೆಯ ಮಾತು ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಘಯಿಷುರರ್ಣವಮುತ್ಪಪಾತಂ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ನತ್ವಾ ಲಿಲಂಘಯಿಷು ಅರ್ಣವಂ ಉತ್ಪಪಾತ. ಹನುಮಂತ ಆ ಮಹೇಂದ್ರ ಪರ್ವತವನ್ನ ಚೆನ್ನಾಗಿ ಒತ್ತಿ ಮೇಲಕ್ಕೆ ಹಾರಿದ ಅಂತಂದು. ತುಂಬಾ 50 ಶ್ಲೋಕಗಳಲ್ಲಿ ಇಡೀ ಸುಂದರಕಾಂಡದ ಸಾರವನ್ನ ತುಂಬಬೇಕು ಅಂತ ಹೇಳಿದ್ರೆ ಬಹಳ ಸಂಕ್ಷೇಪವಾಗಿ ಒಂದೊಂದು ಮಾತಿನಲ್ಲಿ ಅನೇಕ ಪ್ರಸಂಗಗಳನ್ನು ವರ್ಣನೆ ಮಾಡುತ್ತಾ ಹೋದರು ಶ್ರೀಮದ್ ಆಚಾರ್ಯರು. ಮೊದಲನೆಯ ಶ್ಲೋಕದಲ್ಲಿಯೇ ಹನುಮಂತ ಹಾರಿಬಿಟ್ಟ ಅಂತ ಹನುಮಂತನ ಹಾರುವಿಕೆಯನ್ನು ಹೇಳಿದರು. ರಾಮಾಯಣದಲ್ಲಿ ಬಹಳ ದೊಡ್ಡದಿದೆ ಹನುಮಂತನ ಹಾರುವಿಕೆ. ಹನುಮಂತ ತಾನು ಹಾರುವಾಗ ಮಾಡಿದ ಅದ್ಭುತವಾದ ಕೆಲಸ, ಶ್ರೀರಾಮಚಂದ್ರನಿಗೆ ನಮಸ್ಕಾರವನ್ನ ಮಾಡಿದ ಅಂತ ಹೇಳ್ತಾರೆ. ಎಂಥ ಶ್ರೀರಾಮಚಂದ್ರ ಅವ? ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಶಾಶ್ವತವಾದ ಪರಿಪೂರ್ಣವಾದ 6 ಗುಣಗಳಿಂದ ಕೂಡಿದವ ಶ್ರೀರಾಮಚಂದ್ರ ಅಂತಂದ್ರು. ಆ 6 ಗುಣಗಳು ಯಾವುದು ಅಂತ ಹೇಳಿದರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ. ಇದನ್ನೇ ಭಗ ಅಂತ 6 ಗುಣಗಳನ್ನ ಭಗ ಅಂತ ಕರೀತಾರೆ. ಭಗಃ ಅಸ್ಯ ಅಸ್ತಿ ಇತಿ ಭಗವಾನ್. ಈ 6 ಗುಣಗಳನ್ನ ಪರಿಪೂರ್ಣವಾಗಿ ಯಾರು ಹೊಂದಿದ್ದಾರೆಯೋ ಅವನನ್ನ ಭಗವಾನ್ ಅಂತ ಕರೀತಾರೆ. ಲೋಕದಲ್ಲೂ ಇರಬಹುದು ಬೇರೆ ಬೇರೆಯವರು ಭಗವಾನ್, ಅವ್ರು ಯಾರಲ್ಲಿ ಈ ಗುಣಗಳಿಲ್ಲ.
ಸುಮ್ಮನೆ ಹೆಸರಿಗೆ ಮಾತ್ರ ಅಟ್ಟೆ. ನಿಜವಾದ ಭಗವತ್ ಶಬ್ದ ವಾಚ್ಯನಾದವ ಅದು ಈ ನಾರಾಯಣನೇ, ಶ್ರೀರಾಮಚಂದ್ರನೇ. ಶಾಶ್ವತವಾದ ಸುವಿಸ್ತೃತ ಪರಿಪೂರ್ಣವಾಗಿರತಕ್ಕಂತಹ ಗುಣಗಳು 6 ಗುಣಗಳನ್ನ ಹೊಂದಿದವ ಶ್ರೀರಾಮಚಂದ್ರ. ಬಲವೀರ್ಯ ಮಹಾರಣವಾಯ ಅಂತ. ಬಲ ವೀರ್ಯ ಇವುಗಳಲ್ಲಿ ಸಮುದ್ರದಂತೆ ಇದ್ದಾನೆ ಅಂತ. ಈ 6 ಗುಣಗಳಲ್ಲಿ ಇವು ಸೇರಿಕೊಂಡು ಬಿಟ್ಟಿದ್ದಾವೆ. ಪ್ರತ್ಯೇಕವಾಗಿ ಹನುಮಂತ ಬಲ ವೀರ್ಯ ಇವುಗಳಿಂದ ಶ್ರೀರಾಮಚಂದ್ರ ತಾನು ಸಮುದ್ರದಂತೆ ಇದ್ದಾನೆ ಅಂತ ಪ್ರತ್ಯೇಕವಾಗಿ ಆ 2 ಗುಣಗಳ ಚಿಂತನೆಯನ್ನ ಮಾಡಿದ್ದು. ಪ್ರಸಕ್ತ ಸಮುದ್ರವನ್ನ ಹಾರಲಿಕ್ಕೆ ಬೇಕಾಗಿರತಕ್ಕಂತಹ ಸಾಮರ್ಥ್ಯ ಏನು ಬೇಕೋ, ದೈಹಿಕ ಮಾನಸಿಕ ಸಾಮರ್ಥ್ಯ, ಅದನ್ನ ಭಗವಂತನಲ್ಲಿ ಬೇಡಿ ಕೇಳಬೇಕು. ಎಲ್ಲ ಇದೆ ಭಗವಂತನಲ್ಲಿ. ನಮಗೇನು ಬೇಕೋ ಅದನ್ನು ಕೇಳಿದರೆ ಭಗವಂತ ಕೊಡ್ತಾನೆ, ಇಲ್ಲದೆ ಏನನ್ನು ಕೊಡುದು. ಅವನಲ್ಲಿ ಜ್ಞಾನ ಇದೆ, ಆನಂದ ಇದೆ, ಎಲ್ಲವೂ ಇದೆ. ನಮಗೆ ಜ್ಞಾನ ಬೇಕೋ, ಸ್ವಾಮಿ ನೀನು ಜ್ಞಾನಮಯ ಅಂತ. ನಮಗೆ ಆನಂದ ಬೇಕೋ, ಆನಂದಮಯ ಅಂತ ಚಿಂತನೆ ಮಾಡ. ಆಗ ಭಗವಂತ ವಿಶೇಷವಾಗಿರತಕ್ಕಂತಹ ಗುಣಗಳನ್ನು ನಮಗೆ ಕೊಡ್ತಾನೆ ಎನ್ನುವುದನ್ನು ತಿಳಿಸೋದಕ್ಕೋಸ್ಕರವೋ ಏನೋ ಹನುಮಂತ ಬಲ ವೀರ್ಯ ಇವುಗಳಲ್ಲಿ ಸಮುದ್ರದಂತಿರುವ ಆ ಶ್ರೀರಾಮಚಂದ್ರನಿಗೆ ನಮಸ್ಕಾರವನ್ನ ಮಾಡಿ ಪರ್ವತವನ್ನ ಸಮುದ್ರವನ್ನ ಹಾರಬೇಕು, ಅದನ್ನ ದಾಟಬೇಕು ಅನ್ನುವ ಇಚ್ಛೆಯಿಂದ ಪರ್ವತವನ್ನ ಒತ್ತಿ ಗಿರಿವರ ನಿಷ್ಪೀಡ್ಯ ಚೆನ್ನಾಗಿ ತುಳಿದು ಅಂತಾರೆ. ಅದನ್ನ ತುಳಿದು ಆಮೇಲಿಂದ ಮೇಲೆ ಹಾಕ್ತಾ ಇದೆ. ಯಾಕೆಂದ್ರೆ ಮೇಲೆ ಹಾರಬೇಕು ಅಂದ್ರೆ ಕೆಳಗಡೆ ಪ್ರೆಷರ್ ಬೇಕು. ಹಾಗಾಗಿ ಹಾರಿ ಹಾರಬೇಕಾಗ. ಆದ್ರಿಂದ ಆ ಹನುಮಂತನ ಆ ಒಂದು ಹಾರುವಿಕೆ ಬಹಳ ದೊಡ್ಡದು. ಇದೇನೂ ಅಲ್ಲ ಹನುಮಂತನ ಎದುರಿ ಬಹಳ ಅಟ್ಟು ರೀತಿಯಲ್ಲಿ ವಾಲ್ಮೀಕಿಗಳದನ್ನು ವರ್ಣನೆ ಮಾಡುತ್ತಾರೆ. ಹನುಮಂತ ತಾನು ಹಾರಿದ ಅಂತಾದರೆ ಆ ಪರ್ವತದಲ್ಲಿದ್ದ ಎಲ್ಲ ಗಿಡಗಳು ಮರಗಳು ಅದು ಹನುಮಂತನ ಜೊತೆಗೆ ಅವುಗಳೂ ಹಾರಿ ಹೋಗ್ತಾ ಇದ್ದ. ಇದು ಹನುಮಂತನ ವೇಗ, ಹನುಮಂತನ ಬಲ. ಅಷ್ಟು ಬಲವಾಗಿ ಹಾರಿದ. ಆ ಹಾರಿದ ರಭಸಕ್ಕೆ ಹೇಳಿ ಕೇಳಿ ವಾಯು, ಇವನು ಇನ್ನೂ ರಭಸದಿಂದ ಬಂದರೆ ಇನ್ನು ಹೇಗಿರಬೇಡ ವಾಯು. ಆ ಪರ್ವತದಲ್ಲಿದ್ದ ಎಲ್ಲ ಗಿಡಗಳು ಮರಗಳು ಹನುಮಂತನ ಜೊತೆಗೆ ಅವುಗಳು ಹಾರಿ ಹೋಗ್ತಾ ಇದ್ದಾವೆ. ವಾಲ್ಮೀಕಿಗಳು ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ಹನುಮಂತ ಬಹಳ ಹೊತ್ತು ಇಲ್ಲಿದ್ದಾನೆ. ನಾವು ಮನೆಗಳಿಗೆ ಬಂದರೆ, ಯಾರಾದರೂ ನೆಂಟರು ಬಂದರೆ ಏನ್ ಮಾಡ್ತೇವೆ, ಅವ್ರ ಊರಿಗೆ ಹೋಗುವಾಗ ಸ್ವಲ್ಪ ದೂರ ಮನೆ ರೋಡ್ ತುದಿ ತನಕ ಹೋಗಿ ಅವ್ರನ್ನ ಕಳಿಸಿ ಆಮೇಲಿಂದ ವಾಪಸ್ ಬರ್ತಾರೆ. ಹಾಗೆ ಹನುಮಂತ ಈ ಪರ್ವತದಲ್ಲಿದ್ದು ಬಹಳ ಸ್ನೇಹ ಬೆಳೆಸ್ಕೊಂಡ್ಬಿಟ್ಟಿದ್ದಾನಂತೆ. ಸ್ವಲ್ಪ ದೂರ ಕಳಿಸ್ಲಿಕ್ಕೆ ಹೋದವೋ ಎಂಬಂತೆ ಕಾಣ್ತಾ ಇದ್ದಾವೆ ಎಲ್ಲ ಮರಗಳು ಗಿಡಗಳು. ಅಷ್ಟೇ ಅಲ್ಲ, ಎಲ್ಲ ಬಂಡೆ ಕಲ್ಲುಗಳು ಕೂಡ ಹಾರಿ ಹೋಗ್ತಾ ಇದ್ದಾವೆ ಹನುಮಂತನ ಜೊತೆಗೆ. ಎಲ್ಲಿ ಬಂಡೆ ಕಲ್ಲುಗಳು ಹಾರೋದೇನು, ಮರಗಿಡಗಳು ಅವನ ಜೊತೆಗೆ ಹೋಗೋದೇನು. ಹಾಗಾದ್ರೆ ಎಷ್ಟು ರಭಸ ಇರ್ಲಿಕ್ಕಿಲ್ಲ. ಸುಮ್ಮನೆ ನಾವು ಕಲ್ಪನೆ ಮಾಡಿಕೊಂಡ್ರೆ ಒಂದು ಪರ್ವತ ಮರಗಿಡಗಳ ಜೊತೆಗೆ ಹಾರಿ ಹೋಗ್ತಾ ಇರೋದು, ಕಪಿ ರೂಪದಲ್ಲಿರುವ ಹನುಮಂತನನ್ನ ಕಲ್ಪನೆ ಮಾಡಿಕೊಂಡ್ರೆ ಮೈ ರೋಮಾಂಚನ ಆಗಬೇಕು. ಅಷ್ಟೇ ಅಲ್ಲ, ಹನುಮಂತ ಹಾರಿದ ರಭಸಕ್ಕೆ ಎಲ್ಲ ಸಮುದ್ರದಲ್ಲಿರತಕ್ಕಂಥ ಎಲ್ಲಾ ಜಲಚರ ಪ್ರಾಣಿಗಳು ಖೇಚರಗಳಾಗಿ ಬಿಟ್ಟು ಅಂತ. ಆಕಾಶದಲ್ಲಿ ಸಂಚಾರ ಮಾಡೋದು ಹಕ್ಕಿಗಳು, ಇವೆಲ್ಲ ಜಲಚರ ಪ್ರಾಣಿಗಳು, ದೊಡ್ಡ ದೊಡ್ಡ ಮೀನು, ಮೊಸಳೆ, ತಿಮಿಂಗಿಲ ಇವೆಲ್ಲ ಸಮುದ್ರದಲ್ಲಿ ವಾಸ ಮಾಡೋದು. ಇವೆಲ್ಲ ನೋಡಿದ್ರೆ ಒಂದು ಕ್ಷಣದಲ್ಲಿ ಆಕಾಶದಲ್ಲಿ ಹಾರ್ತಾ ಇದ್ದಾವಂತೆ. ಆ ಹನುಮಂತನ ರಭಸ ಸಮುದ್ರದಲ್ಲಿರುವ ಪ್ರಾಣಿಗಳು ಕೂಡ ಮೇಲಕ್ಕೆ ಹಾರಿ ಬಂದು ನೀರೆಲ್ಲ ಅಲ್ಲೋಲ ಕಲ್ಲೋಲ ಆಗಿಬಿಡ್ತು. ಆ ಎಲ್ಲ ಜಲಚರ ಪ್ರಾಣಿಗಳ ದರ್ಶನ ಸುಲಭವಾಗಿ ಆಗ್ತಾ ಇದೆ. ಇದು ಹನುಮಂತ ಹಾರಿದ ಆ ಕ್ಷಣದಲ್ಲಿ ವಿಶೇಷವಾಗಿರತಕ್ಕಂತಹ ಬದಲಾವಣೆಗಳೆಲ್ಲ ನಡೆದಿದ್ದಾವೆ. ಇಂಥ ವಿಶೇಷವಾದ ಆ ಬದಲಾವಣೆಗಳನ್ನ ಹನುಮಂತ ತಾನು ತೋರಿಸಿದ್ದಾನೆ ಇಡೀ ಜಗತ್ತಿಗೆ ಅಂತ. ಈ ಸಂದರ್ಭದಲ್ಲಿ ಹನುಮಂತನ ಆ ಸಂದರ್ಭದಲ್ಲಿ ಹಾರುವ ಸಂದರ್ಭದಲ್ಲಿ ಅನೇಕ ಜನ ಋಷಿಗಳು, ಮುನಿಗಳು, ಸಿದ್ಧರು, ಚಾರಣರು ಎಲ್ಲ ಆಕಾಶದಲ್ಲಿ ನಿಂತು ಹನುಮಂತನ ಪರಾಕ್ರಮವನ್ನ ಕಣ್ತುಂಬ ತುಂಬಿಕೊಳ್ಳುತ್ತಾ ಇದ್ದಾರೆ. ಬಾಯಿ ತುಂಬ ಹನುಮಂತನನ್ನ ಹೊಗಳುತ್ತಾ ಇದ್ದಾರೆ. ಹನುಮಂತನನ್ನ ಸ್ತೋತ್ರ ಮಾಡಿದರು. ಏಷ ಪರ್ವತ ಸಂಕಾಶ ಹನುಮಾನ್ ಮಾರುತಾತ್ಮಜ ತಿತೀರ್ಷತಿ ಮಹಾವೇಗ ಸಮುದ್ರಂ ವರುಣಾಲಯಂ. ಎಂಥ ವಿಶೇಷವಾದ ಪರಾಕ್ರಮಿ ಹನುಮಂತ. ಒಂದು ಕ್ಷಣ ಮಾತ್ರದಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದು ಸಮುದ್ರವನ್ನ ಹಾರಲಿಕ್ಕೆ ಅಂತ ಹೊರಟಿದ್ದಾನಲ್ಲ. ಇದು ಪರ್ವತ ಸಂಕಾಶ ಹನುಮಾನ್ ಮಾರುತಾತ್ಮಜ. ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಹನುಮಂತ. ಇಂಥ ಮಹಾವೇಗದಿಂದ ಕೂಡಿಕೊಂಡು ಸಮುದ್ರವನ್ನ ದಾಟಬೇಕು ಅಂತ ತಾನು ಇಚ್ಛೆ ಪಡ್ತಾ ಇದ್ದಾನೆ. ಯಾಕೆ ಹೋಗ್ತಾ ಇದ್ದಾನೆ ಎಂದರೆ 2 ಕಾರಣ. ಒಂದು,
ರಾಮಾರ್ಥಂ ವಾನರಾರ್ಥಂಚ. ಮೊದಲನೇದು ರಾಮಾರ್ಥಂ, ರಾಮನ ಕೆಲಸ ಆಗಬೇಕು. ಆಮೇಲೆ ಕಪಿಗಳು ಪ್ರಾರ್ಥನೆ ಮಾಡಿಕೊಂಡ್ರು, ನಮ್ಮೆಲ್ಲ ಪ್ರಾಣ ಉಳಿಸಪ್ಪ, ನೀನೇ ಒಬ್ಬ ಇರೋದು ಅಂತ. ಕಪಿಗಳ ಪ್ರಾಣ ಉಳಿಸೋದು ಎರಡನೇ ಕೆಲಸ. ಮೊದಲನೇ ಕೆಲಸ ರಾಮಾರ್ಥಂ, ರಾಮನಿಗೋಸ್ಕರ ಹನುಮಂತ ತಾನು ಹಾರ್ತಾ ಇದ್ದಾನೆ. ಅದಕ್ಕೋಸ್ಕರ ವಾಲ್ಮೀಕಿಗಳು ಹೇಳುವಾಗ ವಾನರಾರ್ಥಂಚ ರಾಮಾರ್ಥಂ ಅಂತ ಹೇಳಲಿಲ್ಲ, ರಾಮಾರ್ಥಂ ವಾನರಾರ್ಥಂಚ. ಹನುಮಂತ ವಾಯುದೇವರು ತಾವು ಮೊದಲು ಕೆಲಸ ಮಾಡೋದು ಭಗವಂತನಿಗೋಸ್ಕರ ತಮ್ಮ ಜೀವನವೇ ಹೊರತು ಉಳಿದವರಿಗೋಸ್ಕರ ಅಲ್ಲ. ಮತ್ತೆ ನಮಗೋಸ್ಕರ ಎಲ್ಲ ಜೀವನ ಮಾಡ್ತಾ ಇದ್ದಾರಲ್ಲ ಅವರು ನಮಗೋಸ್ಕರ ಜೀವನ ಮಾಡ್ತಾ ಇರೋದಲ್ಲ, ಭಗವಂತನ ಆದೇಶವನ್ನು ಹೊತ್ತು ಕೆಲಸ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ. ನಾವು ಹೇಳಿದಂತೆ ಕೇಳುವವರಲ್ಲ ವಾಯುದೇವರು. ಹಾಗಾಗಿ ರಾಮಾರ್ಥಂ ವಾನರಾರ್ಥಂಚ ಚಿಕೀರ್ಷನ್ ಕರ್ಮ ದುಷ್ಕರಂ. ಎಂಥ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾನೆ, ಇದೇನು ಸಾಧಾರಣವಾದ ಕೆಲಸ ಅಲ್ಲ. ಎಲ್ಲ ದೇವತೆಗಳು ಆಕಾಶದಲ್ಲಿ ನಿಂತು ಹೀಗೆ ಹೇಳ್ತಾ ಇದ್ದಾರೆ, ಎಂಥ ಕಷ್ಟಕರವಾದ ಕೆಲಸವನ್ನು ಮಾಡ್ಲಿಕ್ಕೆ ಹನುಮಂತ ಹೊರಟಿದ್ದಾನೆ. ನಿಜವಾಗಲೂ ಇದು ಅವನನ್ನ ಬಿಟ್ಟರೆ ಮತ್ತೆ ಯಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಈಗ ಗೊತ್ತಾಗ್ತಾ ಇದೆ ಉಳಿದವರಿಗೆಲ್ಲ. ರಾಮಚಂದ್ರನಿಗೆ ಆಗಲೇ ಗೊತ್ತಿತ್ತು. ಹೊರಡೋಕ್ ಮುಂಚೆನೆ ಹೇಳಿಬಿಟ್ಟಿದ್ದ ಹನುಮಂತ, ಬಾಯಿಲ್ಲಿ ನನ್ನ ಕೆಲಸವನ್ನು ಮಾಡುವವ ನೀನು ಒಬ್ಬನೇ, ತಗೋ ಈ ಉಂಗುರವನ್ನ ಅಂತ ಹೇಳಿ ಹನುಮಂತನ ಕೈಗೆ ಮೊದಲೇ ಸರ್ವಜ್ಞನಾದ ಶ್ರೀರಾಮಚಂದ್ರ ತಾನು ಒಪ್ಪಿಸಿ ಬಿಟ್ಟಿದ್ದಾನೆ. ಹನುಮಂತನಿಗೂ ಗೊತ್ತು, ಶ್ರೀರಾಮಚಂದ್ರನಿಗೂ ಗೊತ್ತು. ಎಲ್ಲ ದೇವತೆಗಳು ಬಹಳ ಆಶ್ಚರ್ಯ ಪಡ್ತಾ ಇದ್ದಾರೆ ಹನುಮಂತನ ಈ ಕಾರ್ಯವನ್ನ. ತನ್ನ ಭಕ್ತರಿಗೋಸ್ಕರ, ರಾಮನಿಗೋಸ್ಕರ ಏನು ಬೇಕಾದರೂ ಮಾಡುವ ಸಾಮರ್ಥ್ಯ ಅದು ವಾಯುದೇವರ ಸಾಮರ್ಥ್ಯ. ಆದ್ದರಿಂದ ಭಗವಂತನಿಗೋಸ್ಕರ ಎಲ್ಲ ತನ್ನನ್ನು ನಂಬಿದ ಎಲ್ಲ ಕಪಿಗಳ ರಕ್ಷಣೆಗೋಸ್ಕರ ಹನುಮಂತ ದುಷ್ಕರವಾದ ಈ ಪರ್ವತ ಸಮುದ್ರವನ್ನ ಮಹಾವೇಗದಲ್ಲಿ ತಾನು ಹಾರಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾನೆ. ಸಮುದ್ರಸ್ಯ ಪರಂಪಾರಂ ದುಷ್ಪ್ರಾಪಂ ಪ್ರಾಪ್ತುಮಿಚ್ಛತಿ. ಏನು ಮಾಡ್ತಾ ಇದ್ದಾನೆ? ದುಷ್ಕರವಾದ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟ ಹನುಮಂತ ಮನಸ್ಸು ಮಾಡಿದರೆ ಏನು ಬೇಕಾದರೂ ಕೂಡ ತಾನು ಮಾಡುತ್ತಾನೆ. ಅನಾಯಾಸವಾಗಿ ಇನ್ನೊಂದು ತೀರವನ್ನ, ಸಮುದ್ರದ ಮತ್ತೊಂದು ತೀರವನ್ನ ಹನುಮಂತ ಮುಟ್ಟುತ್ತಾನೆ. ಇದರಲ್ಲಿ ಸಂಶಯವೇ ಬೇಡ. ದೇವತೆಗಳಿಗೆಲ್ಲ ನಿಶ್ಚಯ ಹನುಮಂತ ತಾನು ಕೆಲಸವನ್ನು ಮಾಡಿಕೊಂಡೇ ಬರ್ತಾನೆ ಅಂತ. ಆದರೆ ಹನುಮಂತ ಏನೋ ಹಾರಲಿಕ್ಕೆ ಪ್ರಾರಂಭ ಮಾಡಿದಾಗ ಎಲ್ಲ ನಿಂತ ಕಪಿಗಳು ಹನುಮಂತನ ದೇಹವನ್ನು ನೋಡಿ ಏನೋ ಸಮಾಧಾನ ಪಟ್ಟುಕೊಂಡ್ರು, ನಾವೆಲ್ಲ ಬದುಕಿದೆವು ಅಂತ. ಆದರೂ ಸಂಶಯ ಮಾತ್ರ ಮನಸ್ಸಿನಲ್ಲಿ ಹೋಗಲಿಲ್ಲ. ಹನುಮಂತ ನಮ್ಮ ಪ್ರಾಣವನ್ನು ಉಳಿಸ್ತಾನೋ ಇಲ್ವೋ, ಹನುಮಂತ ವಾಪಸ್ ಬರ್ತಾನೋ ಇಲ್ವೋ, ಕೆಲಸವನ್ನು ಸಾಧಿಸಿಕೊಂಡು ಬರ್ತಾನೋ ಇಲ್ವೋ, ಎಲ್ಲರ ಮನಸ್ಸಿನಲ್ಲಿ ಸಂಶಯ ಮೂಡ್ಲಿಕ್ಕೆ ಪ್ರಾರಂಭ ಆಯ್ತು. ಇದು ಹನುಮಂತನಿಗೆ ತಿಳಿಯೋದಿಲ್ಲೇನು? ಒಳಗಿರೋದು ಅವನೇ, ಹೊರಗಿರೋದು ಅವನೇ. ಅದೇ ಹನುಮಂತನೇ ಪ್ರಾಣನಾಗಿ ಎಲ್ಲರ ಪ್ರಾಣವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಹನುಮಂತ. ಹೊರಗಡೆಯೂ ನಿಂತುಕೊಂಡಿದ್ದಾನೆ. ಒಳಗಡೆಯಿಂದ ಪ್ರೇರಿಸುವವರು ವಾಯುದೇವರೇ, ಹನುಮಂತನ ರೂಪದಿಂದ ಇರುವವರು ವಾಯುದೇವರೇ. ಎಲ್ಲರ ಮನಸ್ಸಿನಲ್ಲಿ ಸಂಶಯ ಬಂತು. ಮರುಕ್ಷಣದಲ್ಲಿ ಹನುಮಂತ ತಾನು ಹೇಳ್ತಾ ಇದ್ದಾನೆ. ಎಲ್ಲ ಕಪಿಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಕಪಿಗಳೇ ನನ್ನ ಬಗ್ಗೆ ಸಂಶಯ ಪಡ್ತಾ ಇದ್ದೀರಿ, ನಾನು ಹೇಗೆ ಹೋಗ್ತಾ ಇದ್ದೇನೆ ಗೊತ್ತೋ ಇವಾಗ? ಹನುಮಂತ ಹೇಳುತ್ತಾನೆ ಒಂದು ಮಾತು, ಯಥಾ ರಾಘವ ನಿರ್ಮುಕ್ತ ಶರಶ್ವಸನ ವಿಕ್ರಮ ಗಚ್ಚೇತ್ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತ. ಇದು ಹನುಮಂತನ ಆ ದಿಟ್ಟತನ, ಸ್ವಾಮಿ ನಿಷ್ಠೆ, ರಾಮನ ಬಗ್ಗೆ ಇರುವ ದೃಢವಾದ ವಿಶ್ವಾಸ ಎಲ್ಲ ಹನುಮಂತನ ಮಾತಿನಿಂದ ನಮಗೆ ತಿಳಿತಾ ಬರುತ್ತೆ. ಹನುಮಂತನ ಬಗ್ಗೆ ಸಂಶಯ ಪಟ್ಟ, ಪ್ರಾಣದ ಮೇಲೆ ಭಾರಿ ಆಸೆಯನ್ನು ಇಟ್ಟುಕೊಂಡ ಎಲ್ಲ ಕಪಿಗಳನ್ನು ಕುರಿತು ಹನುಮಂತ ಹೇಳಿದ, ಕಪಿಗಳೇ ನಾನು ಈಗ ಹೇಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಮ ಬಿಟ್ಟ ಬಾಣದಂತೆ ಹೋಗ್ತೇನೆ. ರಾಮನಿಂದ ಮುಕ್ತವಾದ ಬಾಣ ಅದು ಹೇಗೆ ಹೋಗುತ್ತೋ ಅದರಂತೆ ನಾನು ಹೋಗ್ತೇನೆ ಅಂತ ಒಂದೇ ಒಂದು ದೃಷ್ಟಾಂತ ಕೊಟ್ಟ. ಎಲ್ಲವೂ ಬಂದು ಬಿಡುತ್ತದೆ. ರಾಮನ ಬಾಣದ ಪರಿಚಯ ನಮಗೆ ಗೊತ್ತಿದೆ, ಹಿಂದೆ ನಾವು ಕೇಳಿದ್ದೇವೆ. ರಾಮ ಬಾಣ ಬಿಟ್ಟ ಅಂತ ಹೇಳಿದ್ರೆ ಕೆಲಸ ಮಾಡೋದು ನಿಶ್ಚಯ, ಕೆಲಸ ಮಾಡಿದ ಮೇಲೆ ಅದು ವಾಪಸ್ ರಾಮನ ಬತ್ತಳಿಕೆ ಬರೋದು ನಿಶ್ಚಯ. ರಾಮನ ಬತ್ತಳಿಕೆ ಯಾವತ್ತಿಗೂ ಬತ್ತುತ್ತಾ ಇರಲಿಲ್ಲ. ಬಿಟ್ಟ ಎಲ್ಲ ಬಾಣಗಳು ಮತ್ತೆ ಮತ್ತೆ ತನ್ನ ಕೆಲಸವನ್ನು ಮುಗಿಸಿ ರಾಮನ ಬತ್ತಳಿಕೆಗೆ ಮತ್ತೆ ಬಂದು ಕೂಡುತ್ತಾ ಇತ್ತು. ಎರಡೂ ರಾಮನ ಬಾಣದಲ್ಲಿ ನಿಶ್ಚಯ ಹೇಗುಂಟೋ ಅದರಂತೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ಹನುಮಂತ ಸೂಚನೆ ಮಾಡಿದ, ನಾನು ಹೋಗೋದು ನಿಶ್ಚಯ, ಕೆಲಸ ಮಾಡೋದು ನಿಶ್ಚಯ, ಮತ್ತೆ ವಾಪಸ್ ಬರೋದು ಕೂಡ ನಿಶ್ಚಯ. ಇಲ್ಲಿಂದ ಹೊರಟಿದ್ದೇನೆ, ಮತ್ತೆ ಕೆಲಸವನ್ನ ಮುಗಿಸಿಕೊಂಡು ಇಲ್ಲಿಗೇ ಬರ್ತೇನೆ ಅಂತ, ರಾಮನ ಬಾಣದಂತೆ ಹೊರಟಿದ್ದೇನೆ ಅಂತ ಒಂದು ಮಾತನ್ನ ಹೇಳಿ ಹನುಮಂತ ತಾನು ಹಾರಿ. ಇದು ರಾಮನ ಬಾಣದ ಬಗ್ಗೆನೇ ಎಷ್ಟು ಖಾತರಿ ಇದೆ.
ಹನುಮಂತನಿಗೆ. ಇನ್ನು ರಾಮನಿಗೆಷ್ಟು ಪರಾಕ್ರಮ ಇರಬೇಡ. ಅಷ್ಟೇ ಹೇಳಲಿಲ್ಲ, ನಹಿ ದ್ರಕ್ಷ್ಯಾಮಿ ಯದಿತಾಂ ಲಂಕಾಯಾಂ ಜನಕಾತ್ಮಜಾಂ ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ. ಈಗ ನಾನು ರಾವಣನಿಂದ ಪಾಲಿತವಾದ ಲಂಕಾಪಟ್ಟಣಕ್ಕೆ ಹೋಗ್ತಾ ಇದ್ದೇನೆ, ಎಲ್ಲಾ ಕಡೆ ಹುಡುಕ್ತೇನೆ, ಅಲ್ಲಿ ಎಲ್ಲಿಯೂ ಕೂಡ ಲಂಕಾಪಟ್ಟಣದಲ್ಲಿ ಒಂದು ವೇಳೆ ಸೀತಾದೇವಿ ಸಿಗಲಿಲ್ಲ ಅಂತ ಹೇಳಿದರೆ ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ. ಇದೇ ಹೇಗೆ ಎಷ್ಟು ವೇಗದಿಂದ ನಾನು ಇಲ್ಲಿಂದ ಲಂಕಾಪಟ್ಟಣಕ್ಕೆ ಹೊರಟಿದ್ದೇನೆಯೋ ಅಷ್ಟೇ ವೇಗದಿಂದ ನಾನು ಸುರಾಲಯ ಸ್ವರ್ಗಕ್ಕೂ ಕೂಡ ಹೋಗಿಬಿಡುತ್ತೇನೆ, ಅಲ್ಲಿ ಹುಡುಕ್ತೇನೆ. ಲಂಕಾಪಟ್ಟಣದಲ್ಲಿ ಸಿಗಲಿಲ್ಲ ಅಂದ್ರೆ ಅಲ್ಲಿ ಹುಡುಕ್ತೇನೆ. ಇದನ್ನೇ ರಾಮಚಂದ್ರ ಹಿಂದೆ ತಿಳಿಸಿಕೊಟ್ಟದ್ದು. ಯಾಕೆ ಶ್ರೀರಾಮಚಂದ್ರ ಎಲ್ಲಾ ದಿಕ್ಕುಗಳಲ್ಲಿಯೂ ಕಪಿಗಳನ್ನು ಕಳಿಸಿಕೊಟ್ಟ ಅಂತ ಹೇಳಿದರೆ, ಶತ್ರುಗಳು ತಾವು ಅಪಹರಿಸಿದ ವಸ್ತುಗಳನ್ನ ತಮ್ಮಲ್ಲಿಯೇ ಇಟ್ಟುಕೊಂಡಿರ್ತಾರೆ ಎನ್ನುವ ನಿಯಮ ಇಲ್ಲ. ಬಹಳ ದೂರದಲ್ಲಿ ಇಟ್ಟಿರ್ತಾರೆ, ಚೆಕ್ ಮಾಡಿದ್ರು ಕೂಡ ಇಲ್ಲಿ ಗೊತ್ತಾಗ್ಬಾರ್ದು. ಬೇರೆ ಬೇರೆ ಸಣ್ಣ ಪುಟ್ಟ ಮನೆಗಳಲ್ಲಿ ಬೇನಾಮಿ ಆಸ್ತಿಗಳು ಇರ್ತಾವ, ಅದರಲ್ಲಿ ಎಲ್ಲೆಲ್ಲೋ ತಗೊಂಡು ಹೋಗಿ ಇಟ್ಟಿರ್ತಾರೆ, ತಮ್ಮನೇಲಿ ಇಟ್ಕೊಂಡಿರಲ್ಲ ಅಂತ. ಹಾಗೆ ರಾವಣನು ಕೂಡ ಆ ಅಪಹರಿಸಿದ ಸೀತೆಯನ್ನ ತನ್ನ ಮನೆಯಲ್ಲಿ ಇಟ್ಟುಕೊಳ್ಳದೆ ಬೇರೆ ಕಡೆಯಲ್ಲಿ ಇಟ್ಟಿದ್ರೆ ನೋಡ್ರಿ, ಹನುಮಂತ ರಾಮನ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸ್ತಾ ಇದ್ದಾನೆ. ಏನಾದ್ರೂ ಲಂಕಾಪಟ್ಟಣದಲ್ಲಿ ಸೀತಾದೇವಿ ಸಿಗಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಇದೇ ವೇಗದಿಂದ ನಾನು ಸ್ವರ್ಗಕ್ಕೆ ಹೋಗ್ತೇನೆ, ಅಲ್ಲಿ ಹುಡುಕ್ತೇನೆ. ಯದಿವಾ ತ್ರಿದಿವೇ ಸೀತಾಂ ನ ದ್ರಕ್ಷ್ಯಾಮ್ಯ ಕೃತಶ್ರಮಃ ಬತ್ವಾ ರಾಕ್ಷಸ ರಾಜಾನಂ ಆನಯಿಷ್ಯಾಮಿ ರಾವಣಂ ಅಂತ. ಏನಾದರೂ ಒಂದು ವೇಳೆ ಸ್ವರ್ಗದಲ್ಲಿಯೂ ಸೀತಾದೇವಿ ತಾನು ಸಿಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಲಂಕಾಪಟ್ಟಣಕ್ಕೆ ಬಂದು ಆ ಲಂಕಾಪಟ್ಟಣದ ಸಮೇತ ರಾವಣನ ಸಮೇತ ಲಂಕಾಪಟ್ಟಣವನ್ನೇ ನಾನಿಲ್ಲಿ ಹೊತ್ಕೊಂಡ್ಬಂದ್ಬಿಡುತ್ತೇನೆ ಅಂತಂದ. ಸುಮ್ಮನೆ ಇದು ಬಾಯಿ ಮಾತಲ್ಲ, ನಾನೆಲ್ಲ ಮಾಡಿಬಿಡ್ತೇನೆ, ನಿಮ್ಮ ಪಡೆ ನೀವು ಹೋಗ್ರಿ ಅಂತ ಮಾಡ್ಲಿಕ್ಕೆ ಸಾಮರ್ಥ್ಯವೇ ಇರೋದಿಲ್ಲ. ಅವರು ಹೋಗ್ತಾರೆ, ನಾವು ಹೊರಟು ಹೋಗ್ತೇವೆ, ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಹನುಮಂತ ಮಾತು ಕೊಟ್ರೆ ಹಾಗೆ ಮಾಡುವ ತಾಕತ್ತದು ಹನುಮಂತನ ತಾಕತ್ತು. ಹಾಗಾಗಿ ನಾನು ಸೀತಾದೇವಿ ಎಲ್ಲೂ ಸಿಗಲಿಲ್ಲ ಅಂತ ಹೇಳಿದ್ರೆ ರಾವಣನಿಂದ ಕೂಡಿದ ಲಂಕಾಪಟ್ಟಣವನ್ನೇ ನಾನು ಹೊತ್ಕೊಂಡ್ಬಂದ್ಬಿಡುತ್ತೇನೆ, ನೀವೇನು ಯೋಚನೆ ಮಾಡಿಬಿಡ್ರಿ. ಇದು ಕಪಿಗಳಿಗೆ ಹೆದರಿದವರಿಗೆ ಹೇಗೆ ಅಭಯವನ್ನ ಕೊಡಬೇಕು ಅಂತ ಹನುಮಂತ ತಾನು ತೋರಿಸಿಕೊಟ್ಟವ. ಇಂಥ ಶ್ರೇಷ್ಠವಾದ ಮಾತು. ಸರ್ವಥಾ ಕೃತಕಾರ್ಯೋಹಂ ಏಷ್ಯಾಮಿ ಸಾಹಸೀತಯ. ಏನ್ ಯೋಚನೆ ಮಾಡಬೇಡ್ರಿ, ಕೃತಕೃತ್ಯನಾಗಿಯೇ ನಾನು ಬರುತ್ತೇನೆ ಅಂತ ಇಷ್ಟು ಭರವಸೆಯನ್ನ ಹನುಮಂತ ತಾನು ಕೊಟ್ಟು ಆನಯಿಷ್ಯಾಮಿ ವಾಲಂಕಾಂ ಸಮುತ್ಪಾಟ್ಯ ಸರಾವಣಂ. ಸೀತೆ ಸಿಗಲಿಲ್ಲ ಅಂತಾದ್ರೆ ರಾವಣನಿಂದ ಸಹಿತವಾದ ಆ ಲಂಕಾಪಟ್ಟಣವನ್ನೇ ಹೊತ್ತು ತರ್ತೇನೆ ವಿನಃ ಖಾಲಿ ಕೈಯಲ್ಲಂತೂ ಈ ಹನುಮಂತ ಬರೋದಿಲ್ಲ, ನಿಶ್ಚಿಂತರಾಗಿರಿ ಅಂತ ಇಷ್ಟು ಧೈರ್ಯ ಕೊಟ್ಟು ಎಲ್ಲ ಕವಿಗಳಿಗೆ ಮತ್ತೆ ಏನ್ ಮಾಡ್ಬೇಕು, ನಾನು ಬರುವವರೆಗೆ ಮಾಡ್ರಿ ರಾಮ ಜಪ. ರಾಮ 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 ಅಂತ ಶ್ರೀರಾಮನ ಜಪವನ್ನು ಮಾಡ್ತಾ ಕೂಡ್ರಿ, ರಾಮ ಎಲ್ಲ ವಿಧವಾದ ಭಯವನ್ನು ತಾನು ಹೋಗಲಾಡಿಸ್ತಾನೆ. ಇದೇ ಆ ವೃಕ್ಷ ಬೆಲದಲ್ಲಿ ರಾಮ ಅಂತ ಹೆಸರೆಳೆದ ಮಾತ್ರಕ್ಕೆ ಕತ್ತಲೆ ಎಲ್ಲ ಓಡೋಯ್ತು. ಹಾಗೆ ನಮ್ಮ ಜೀವನದಲ್ಲಿ ಅಜ್ಞಾನವೆಂಬ ಕತ್ತಲೆ ಹೋಗಬೇಕು ಅಂತಾದರೆ ಮಾಡಬೇಕು ನಿರಂತರ ರಾಮ ಜಪ. ತಾರಕೋಹಿ ಜನಾರ್ದನ. ಸಂಸಾರದಲ್ಲಿ ಸಂಸಾರ ಸಾಗರದಲ್ಲಿ ಬಿದ್ದ ನಮಗೆ ತಾರಕ ಯಾರು? ಸಂಸಾರ ಸಾಗರವನ್ನ ತರಣ ಮಾಡಿಸುವವ ಯಾರು? ಅದೇ ಭಗವಂತ. ಹಾಗಾಗಿ ರಾಮ ಮಂತ್ರವ ಜಪಿಸೋ ಹೇ ಮನುಜ. ಯಾಕೆಂದ್ರೆ ಕಪಿಗಳೆಲ್ಲ ಹಾಗೆ ಮಾಡಿದ್ರು ಹನುಮಂತ ಬರುವವರೆಗೆ. ಆ ರಾಮ ಮಂತ್ರ ಜಪವನ್ನ ಮಾಡಿದ್ದಕ್ಕೇನೆ ಸಂಪಾತಿಗೆ ತಾನು ರೆಕ್ಕೆ ಬೆಳೀತು. ಸಂಪಾತಿಗೆ ರೆಕ್ಕೆ ಬೆಳೆದದ್ದಕ್ಕೇನೆ ಸೀತೆಯ ನಿಖರವಾದ ಮಾಹಿತಿ ಅದು ಕಪಿಗಳಿಗೆ ಸಿಕ್ಕಿತು. ಎಷ್ಟೆಲ್ಲ ಕೆಲಸ ಆಗುತ್ತೆ ರಾಮ ಮಂತ್ರ ಜಪ, ಎಷ್ಟೆಲ್ಲ ಕೆಲಸವನ್ನು ಜೀವನದಲ್ಲಿ ಮಾಡಿಕೊಡುತ್ತೆ ಅಂತ ರಾಮಾಯಣ ಬಹಳ ಸುಂದರವಾದ ರೀತಿಯಲ್ಲಿ ನಮ್ಮ ಮುಂದೆ ಅದನ್ನು ಉಲ್ಲೇಖ ಮಾಡುತ್ತಾ ಇದೆ. ಅತ್ಯಂತ ಉತ್ಸಾಹದಿಂದ ಹನುಮಂತ ರಾಮಚಂದ್ರನಿಗೆ ನಮಸ್ಕಾರವನ್ನ ಮಾಡಿ ತಾನು ಸಮುದ್ರವನ್ನ ಉಲ್ಲಂಘನೆ ಮಾಡುತ್ತಾ ಇದ್ದಾನೆ. ಸಮುದ್ರವನ್ನು ಉಲ್ಲಂಘನೆ ಮಾಡುವಾಗ ಅತ್ಯಂತ ದೊಡ್ಡ ಕಾಯ. ಅವನನ್ನ ನೋಡಿಬಿಟ್ರೆ ಇಡೀ ಜಲರಾಶಿಯನ್ನೆಲ್ಲ ಪಾನ ಮಾಡಿಬಿಡುತ್ತಾನೇನೋ ಅಂತ ಅನ್ನಿಸಬೇಕು. ಅಷ್ಟು ದೊಡ್ಡ ಅದ್ಭುತವಾದ ಕೆಲಸವನ್ನ, ಆ ಅದ್ಭುತವಾದ ಆ ಹನುಮಂತನ ಶರೀರವನ್ನ ಎಲ್ಲ ದೇವತೆಗಳು, ಗಂಧರ್ವರು, ಋಷಿಗಳು, ಮುನಿಗಳು, ರಾಜಋಷಿಗಳು ಎಲ್ಲರೂ ನೋಡುತ್ತಾ ಇದ್ದಾರೆ. ಬಹಳ ಆಶ್ಚರ್ಯಪಟ್ಟರು ಆ ಹನುಮಂತನ ರೂಪವನ್ನ ಕಂಡು. ಎಲ್ಲ ಹನುಮಂತನ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡುತ್ತಾ ಇದ್ದಾರೆ. ಇಂಥ ಯಾರ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದಾರೆ? ರಾಮನ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಅದು ಇಂಥ ಸಾಹಸ. ಹನುಮಂತನಲ್ಲಿ ಎಲ್ಲಾ ಸಾಮರ್ಥ್ಯವೂ ಇದೆ. ಯಾವಾಗ ಬೇಕಾದರೂ ಬೆಳೀತಾನೆ, ಯಾವಾಗ ಬೇಕಾದರೂ ತಾನು ಕುಗ್ಗುತ್ತಾನೆ. ಇದು
ಹನುಮಂತನ ಸಾವು. ನಾವು ಬೆಳೀತಾ ಹೋದರೆ ಬೆಳೀತಲೇ ಹೋಗ್ತೇವೆ, ಕುಗ್ಲಿಕ್ಕೆ ಶುರು ಮಾಡಿದರೆ ಕುಗ್ತಾನೇ ಹೋಗ್ತೇವೆ. ಒಂದು ವರ್ಷ ಸ್ವಲ್ಪ ಸೀಮಿತ ಅವಧಿಯವರೆಗೆ ನಾವು ಬೆಳಿಬಹುದು, ಆಮೇಲಿಂದ ತಟಸ್ಥರಾಗ್ತೇವೆ. ಇನ್ನೂ ಬೆಳೆಯೋಣ ಅಂತ ಬೆಳೆಸ್ತಾ ಇರುತ್ತೆ. ಮನಸ್ಸಿಗೆ ಅಪೇಕ್ಷೆ, ದೇಹ ಬೆಳೆಯೋದಿಲ್ಲ. ಏನಾಗತ್ತೆ? ಕುಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಕುಗ್ಗಿದ ಪ್ರಾರಂಭ ಆದ ಕೂಡಲೇ ಬೇಡ ಇನ್ನೊಂದು ಸ್ವಲ್ಪ ಎತ್ತರ ಆಗೋಣ ಅಂದ್ರೆ ಎತ್ತರ ಆಗ್ಲಿಕ್ಕೆ ಸಾಧ್ಯವೋ? ಆಗೋದಿಲ್ಲ. ಆದರೆ ಹನುಮಂತನಿಗೆ ಹಾಗಲ್ಲ. ಅಣಿಮಾದಿ ಅಷ್ಟ ಸಿದ್ಧಿಯನ್ನು ಪಡೆದುಕೊಂಡವ. ಅಣಿಮಾ ಗರಿಮಾ ಚೈವ ಲಘಿಮಾ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ನೀಷಿತ್ವಂ ವಶಿತ್ವಂಚ ಅಷ್ಟಭೂತಯ. ಇದೇ ಅಷ್ಟಸಿದ್ಧಿ. ಈ 8 ಕೂಡ ಸಿದ್ಧಿಪಡಿಸಿಕೊಂಡವ ಅವ ಹನುಮಂತ. ಹಾಗಾಗಿ ಹನುಮಂತನ ಆ ದೇಹವನ್ನ ಕಂಡಾಗ, ಹನುಮಂತನ ಪರಾಕ್ರಮವನ್ನ ಕಂಡಾಗ ಕೇವಲ ಕೆಲವು ದೇವತೆಗಳು ಸ್ಮಿತಾಹ, ಮುಗುಳ್ನಕ್ಕರು, ಮಂದಹಾಸವನ್ನು ಬೀರಿದರು, ಅಭಾಂತ ಆಶ್ಚರ್ಯಪಟ್ಟರು. ಕೆಲವರು ವಿಸ್ಮಿತಾಶ್ಚೈವ, ಕೆಲವರಿಗೆ ಆಶ್ಚರ್ಯ, ಅಭಾಂತ ಆಶ್ಚರ್ಯಪಟ್ಟಿದೆ. ಏನಿದು ಹನುಮಂತ, ನಾವು ನೋಡಿದ ಹನುಮಂತನು ಇವ ಅಂತ ಆಶ್ಚರ್ಯ ಪಡುವಂತಹ ದೇಹ ಅದು. ಕೆಲವರಿಗೆ ಆಶ್ಚರ್ಯ, ಕೆಲವರಿಗೆ ನಗು, ಹೀಗೆ ಎಲ್ಲರಿಗೂ ಎಲ್ಲವನ್ನು ಉಂಟು ಮಾಡಿದ ಪ್ರಸಂಗ ಅದು ಹನುಮಂತನ ಸಮುದ್ರೋಲ್ಲಂಘನದ ಪ್ರಸಂಗ. ಸಮುದ್ರವನ್ನ ಹಾರಬೇಕು ಅಂತ ಹಾರಲಿಕ್ಕೆ ಅಂತ ಹೊರಟಿದ್ದಾನೆ ಹನುಮಂತ, ಹಾರತಾ ಇದ್ದಾನೆ. ಹನುಮಂತ ಹಾರೋದನ್ನು ಕಂಡಾಗ ಎಲ್ಲ ದೇವತೆಗಳು ಸ್ತೋತ್ರ ಮಾಡಿ ತಾವು ಪುನೀತರಾದರು. ಸೂರ್ಯ ಆಲೋಚನೆ ಮಾಡ್ತಾ ಇದ್ದ. ಸೂರ್ಯ ಆಲೋಚನೆ ಮಾಡಿ ನೋಡಿದ, ಅಲ್ಲ, ಇಷ್ಟು ಜನ ಕವಿಗಳು ರಾಮನಿಗೋಸ್ಕರ ಪ್ರಾಯೋಪವೇಶವನ್ನು ಕೂತುಕೊಂಡ್ರು. ರಾಮ 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 ಅಂತ ರಾಮಮಂತ್ರವನ್ನು ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಈಗ ನೋಡಿದರೆ ಹನುಮಂತ ರಾಮನ ಕೆಲಸಕ್ಕೋಸ್ಕರ ತಾನು ಇಷ್ಟು ದುಷ್ಕರವಾದ ಸಮುದ್ರವನ್ನ ತಾನು ಹಾರಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಎಲ್ಲರೂ ರಾಮ ಮಂತ್ರವನ್ನ ಜಪ ಮಾಡ್ತಾ ಇದ್ದಾರೆ. ನಾನೇನ್ ಮಾಡ್ತಾ ಇದ್ದೇನೆ ಅಂತ ಸೂರ್ಯ ಒಂದು ಕ್ಷಣ ಆಲೋಚನೆ ಮಾಡಿದ. ಇವರೆಲ್ಲ ರಾಮನ ಸೇವೆ ಮಾಡಿ ಪುಣ್ಯ ಕಟ್ಟಿಕೊಳ್ತಾ ಇದ್ದಾರೆ, ನಾನು ರಾಮನ ಸೇವೆ ಮಾಡಬೇಕಲ್ಲ, ಏನು ಮಾಡುವುದು? ಆಲೋಚನೆ ಮಾಡಿದ ಸೂರ್ಯ. ತಥಾಪನಹಿತಂ ಸೂರ್ಯ ಪ್ಲವಂತಂ ವಾನರೋತ್ತಮಂ. ಸೂರ್ಯನ ಕೆಲಸ ಏನು? ಸುಡೋದೇ ಅವನ ಕೆಲಸ. ಯಾರಿಗಾದ್ರೂ ತಂಪು ಉಂಟು ಮಾಡುತ್ತಾನೆ ಸೂರ್ಯ? ಸೂರ್ಯನಿಂದ ಇವತ್ತು ನಾನು ತಂಪಾದೆ ಜಗತ್ತಿನಲ್ಲಿ ಯಾವ ಮೂರ್ಖನೂ ಹೇಳೋದಿಲ್ಲ. ಸೂರ್ಯನಲ್ಲಿರೋದು ಕೇವಲ ತಾಪ ಮಾತ್ರ, ಶಾಖವನ್ನು ಉಂಟು ಮಾಡುತ್ತಾನೆ ಸೂರ್ಯ. ಹಾಗಾಗಿ ಆದರೆ ಆ ಸೂರ್ಯ ನ ತತಾಪ, ಹನುಮಂತ ರಾಮಚಂದ್ರನ ಕೆಲಸಕ್ಕೆ ಹೋಗುವ ಹನುಮಂತನ ಮೇಲೆ ಕಿಂಚಿತ್ತೂ ತಾನು ಬಿಸಿಲನ್ನ ತನ್ನ ಶಾಖವನ್ನ ಬಿಡದೆ ಅವನಿಗೆ ಶಾಂತಿಯನ್ನು ಉಂಟು ಮಾಡಿಕೊಟ್ಟ ವ್ಯಕ್ತಿ ಅವ ಸೂರ್ಯ. ಪ್ರಾಯ ಸೂರ್ಯನಿಂದ ತಂಪನ್ನು ಉಂಟು ಮಾಡಿಸಿಕೊಂಡ ಏಕೈಕ ವ್ಯಕ್ತಿ ಅಂದ್ರೆ ಅದು ಹನುಮಂತ ಮಾತ್ರ. ಇನ್ಯಾರು ಸೂರ್ಯನಿಂದ ನನಗೆ ತಂಪಾಯಿತು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸಾಕ್ಷಾತ್ತಾಗಿ ಸೂರ್ಯ ರಾಮನ ಕೆಲಸಕ್ಕೋಸ್ಕರ ಹೊರಟ ಹನುಮಂತನಿಗೆ ನಾನು ತಾಪವನ್ನ ಉಂಟು ಮಾಡದೇ ಇದ್ದರೆ ಅದು ನೇರವಾಗಿ ರಾಮನ ಸೇವೆಯನ್ನೇ ಮಾಡಿದಂತೆ, ಹೀಗೆ ಭಾವಿಸಿದ ಸೂರ್ಯ ಅಂತ ರಾಮಾಯಣ ಉಲ್ಲೇಖವನ್ನು ಮಾಡುತ್ತಾ ಇದೆ. ತಥಾಪನಹಿತಂ ಸೂರ್ಯ ಪ್ಲವಂತಂ ವಾನರೋತ್ತಮಂ ನಿಷೇವೆ ಚ ತದಾ ವಾಯು ರಾಮ ಕಾರ್ಯಾರ್ಥ ಸಿದ್ಧಯೇ. ಶ್ರೀರಾಮಚಂದ್ರನ ಕಾರ್ಯಕ್ಕೋಸ್ಕರ ಹೊರಟ ಆ ಹನುಮಂತನ ಸೇವೆಯನ್ನು ಮಾಡಿದರೆ ರಾಮ ಸೇವೆಯನ್ನೇ ನಾನು ಮಾಡಿದಂತೆ ಎಂಬುದಾಗಿ ಸೂರ್ಯ ತಾನು ಭಾವಿಸಿ ಹನುಮಂತನಿಗೆ ಕಿಂಚಿತ್ತೂ ಕೂಡ ತನ್ನ ಶಾಖದಿಂದ ತನ್ನ ಕಿರಣಗಳ ಮೂಲಕ ಆಯಾಸ ಆಗದಂತೆ ನೋಡಿಕೊಂಡವ ಅವ ಸೂರ್ಯ. ಹೀಗೆ ಅದರಲ್ಲಿ ಇನ್ನೂ ಒಂದು ಅರ್ಥ ಇದೆ. ಸೂರ್ಯ ಹನುಮಂತನಿಗೆ ಸುಡದೇ ಇರುವುದಕ್ಕೆ ಕಾರಣ, ಇದೇ ಹನುಮಂತ ತಾನು ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದ. ಯಾರ ಬಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದು? ಇದೇ ಸೂರ್ಯನ ಬಳಿ. ಬಹಳ ವಿಚಿತ್ರ ಇದೆ ಹನುಮಂತನ ವಿದ್ಯಾಭ್ಯಾಸ. ಸೂರ್ಯ ಹೇಳಿಕೊಡುವ ಗುರು, ಹನುಮಂತ ಶಿಷ್ಯ. ಹನುಮಂತನ ಯೋಗ್ಯತೆಯಲ್ಲಿ, ಸೂರ್ಯನ ಯೋಗ್ಯತೆಯಲ್ಲಿ. ಜೀವೋತ್ತಮರಾದ ವಾಯುದೇವರು ಹನುಮಂತನಾಗಿ ಸೂರ್ಯನ ಬಳಿಯಲ್ಲಿ ಪಾಠ ಕೇಳಿದರು ಅಂತ ಹೇಳಿದರೆ ಏನರ್ಥ ಇದಕ್ಕೆ? ನಂಬಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ಸೂರ್ಯ ಹೇಳಿದ್ದಲ್ಲಪ್ಪ, ಸೂರ್ಯಾಂತರ್ಗತನಾದ ನಾರಾಯಣನ ಮೂಲಕ ಹನುಮಂತ ಪಾಠವನ್ನು. ಹನುಮಂತನಿಗೆ ಪಾಠ ಹೇಳುವ ಯೋಗ್ಯತೆ ಅದು ಸೂರ್ಯನಿಗಿಲ್ಲ. ಹಾಗಾಗಿ ಒಳಗಿರುವ ಭಗವಂತ ಸೂರ್ಯನ ಮೂಲಕ ತಾನೇ ಹೇಳಿದ. ಹೇಗೆ ಶರಶೈಯಲ್ಲಿ ಮಲಗಿದ ಭೀಷ್ಮಾಚಾರ್ಯನ ಮೂಲಕ ಎಲ್ಲ ಪಾಂಡವರಿಗೆ ತಾನು ಉಪದೇಶವನ್ನು ಕೊಡಿಸಿದನು ಕೃಷ್ಣ ಪರಮಾತ್ಮ, ಹಾಗೆ ಎದುರುಗಡೆ ನಿಂತ ದ್ರೌಪದಿ, ಪಾಂಡವರು ಯಾರೂ ಕೂಡ ಭೀಷ್ಮಾಚಾರ್ಯನಿಗಿಂತ ಕೆಳಗಿನವರಲ್ಲ, ಎಲ್ಲ ಅವನಿಗಿಂತ ಮೇಲಿನವರೇ ಇದ್ದ.
ಎಲ್ಲ ಧರ್ಮರಾಜಾದಿಗಳಿಗೆ ಭೀಷ್ಮಾಚಾರ್ಯರು ಧರ್ಮದ ಉಪದೇಶ ಕೊಟ್ಟರಲ್ಲ, ಅದು ಹೇಳಿದ್ದು ಭೀಷ್ಮಾಚಾರ್ಯರಲ್ಲ, ಒಳಗಡೆ ನಿಂತು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯರ ಮೂಲಕ ಆ ಪಾಂಡವರಿಗೆ, ದ್ರೌಪದಿಗೆ, ಎಲ್ಲರಿಗೂ ಕೂಡ ಉಪದೇಶವನ್ನ ಕೊಟ್ಟ. ಹೇಗೋ ಅದರಂತೆ ವಿಶೇಷವಾಗಿ ಇಲ್ಲಿಯೂ ಕೂಡ ಆ ನಾನಾ ರೀತಿಯಾದ ಸೇವೆ ಅದು ಸೂರ್ಯನಿಂದ ನಡೆದಿದೆ. ಸೂರ್ಯ ಹೀಗೆ ತಾನು ಆಲೋಚನೆಯನ್ನು ಮಾಡಿ ನಾನು ಕೂಡ ಭಗವಂತನ ಸೇವೆಯನ್ನು ಮಾಡಬೇಕು ಅಂತ ಹಾರುವ ಹನುಮಂತನಿಗೆ ತಾನು ಯಾವ ರೀತಿಯಾದ ಶಾಖವನ್ನು ಉಂಟು ಮಾಡದೆ ತಂಪನ್ನೇ ಉಂಟು ಮಾಡಿ ಆ ಹನುಮಂತನ ಕೆಲಸ ಅದು ನಿರ್ವಿಘ್ನವಾಗಿ ನಡೆಯಬೇಕು ಅಂತ ಆಲೋಚನೆಯನ್ನು ಮಾಡಿ ಸೂರ್ಯ ಇಂಥ ಕೆಲಸವನ್ನ ಮಾಡಿ ತಾನು ಪುನೀತನಾದ ಅಂತ ಹೇಳಿ. ಹಾಗಾಗಿ ಭಗವಂತನ ಕೆಲಸವನ್ನ ಮಾಡಬೇಕಾದರೆ ನಮಗೆ ಎಷ್ಟೆಷ್ಟು ವಿಧದಲ್ಲಿ ನಮಗೆ ಅವಕಾಶ ಸಿಗತ್ತೋ ಅಷ್ಟೂ ವಿಧದಲ್ಲಿ ಕೆಲಸವನ್ನ ಮಾಡಲಿಕ್ಕೆ ನಾವು ಮುಂದಾಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಂತರ ಸಮುದ್ರದಲ್ಲಿ ಹಾರುವಾಗ ಇದ್ದಕ್ಕಿದ್ದ ಹಾಗೆ ಸಮುದ್ರದ ಒಳಗಿಂದ ಒಂದು ಪರ್ವತ ಮೇಲೆದ್ದು ಬಂತು. ಸಂಪಾತಿ ಹೇಳಿದ್ದು ಬರೀ 100 ಯೋಜನ ಹಾರೋದು ಮಾತ್ರ ಅಲ್ಲ, ಮಧ್ಯದಲ್ಲಿ ಬೇಕಾದಷ್ಟು ವಿಘ್ನಗಳು ಬರ್ತಾವೆ. ಆ ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡಿಕೊಂಡು ಸಮುದ್ರವನ್ನ ಹಾರಿ ಕೆಲಸವನ್ನ ಮುಗಿಸಿ ಮತ್ತೆ ವಾಪಸ್ ಬರಬೇಕು. ಇದು ಕ್ರಮ ಅಂತ. ಹಾಗಾಗಿ ಎಲ್ಲ ಹಿಂಜರದು. ಏನೋ ಕಷ್ಟಪಟ್ಟು ಹೋದೆ ಹಾರಿದ್ರು ಹಾರಿಯಾರು ಅಂಗದ ಹಾರ್ತಾನೆ, ವಾಪಸ್ ಬರ್ಲಿಕ್ಕೆ ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಮಧ್ಯದಲ್ಲಿ ವಿಘ್ನಗಳನ್ನು ಬೇರೆ ಪರಿಹಾರ ಮಾಡಿಕೊಡ್ಬೇಕು. ಸುಮ್ಮನೆ ಅಂಗದ ಹಾರ್ತಾ ಇದ್ನ ಏನೋ ಬಂದ ಹನುಮಂತ ವಿಘ್ನಗಳನ್ನು ಪರಿಹಾರ ಮಾಡಿಕೊಂಡಂತೆ ಅಂಗದನಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಹನುಮಂತನೇ ಅವ ದೊಡ್ಡ ಸಮರ್ಥನಾದ ವ್ಯಕ್ತಿ. ಹಾಗೆ ಹಾರಬೇಕಾದರೆ ಆ ಮೈನಾಕ ಅನ್ನುವ ಪರ್ವತ ಒಳಗಿನಿಂದ ಎದ್ದು ಬಂತು. ಯಾಕೆ ಎದ್ದು ಬಂತು ಅಂತ ಹೇಳಿದ್ರೆ, ಸಮುದ್ರಗಳ ರಾಜ ಅಂತ ಕರೆಸಿಕೊಂಡ ವರುಣ ಅವನನ್ನ ಎಬ್ಬಿಸ್ತಾ ಇದ್ದಾನೆ. ಏಳು ನೋಡು, ಹನುಮಂತ ರಾಮನ ಕೆಲಸಕ್ಕೋಸ್ಕರ ಸಮುದ್ರದ ಮೇಲೆ ಹಾರಿ ಹೋಗ್ತಾ ಇದ್ದಾನೆ, ಏನು ಮಾಡಬೇಕು? ಅವನ ಉಪಕಾರವನ್ನ ವರುಣ ತಾನು ಸ್ಮರಣೆ ಮಾಡಿಕೊಳ್ತಾ ಇದ್ದಾನೆ. ಯಾರ ಉಪಕಾರ? ಇವತ್ತಿಷ್ಟು ನಾನು ಸಮುದ್ರ ಸಾಗರ ಅಂತ ಕರೆಸಿಕೊಂಡು ಇವತ್ತು ಮಹಾರ್ಣವ ನಾನಾಗಬೇಕಾದದಕ್ಕೆ ಕಾರಣ ಇದೇ ಶ್ರೀರಾಮಚಂದ್ರನ ಹಿಂದಿನ ಪೂರ್ವಜರು ಅಂತ ಹೇಳಿ. ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದವರಿಂದಲೇ ನಾನಿವತ್ತು ಮಹಾರ್ಣವ ಅನ್ನುವ ಹೆಸರಿನಿಂದ ನಾನು ಜೀವನ ಮಾಡ್ತಾ ಇದ್ದೇನೆ ಅಂತ ವರುಣ ತಾನು ಹೇಳ್ತಾ ಇದ್ದಾನೆ. ಯಾವಾಗಿದು? ಹಿಂದೆಲ್ಲ ನೋಡ್ರಿ, ಸಗರನ ಕಥೆಯನ್ನ ಭಾಗವತದಲ್ಲಿ ಕೇಳ್ತೇವೆ ನಾವು. ಆ ಸಗರ ಮಹಾರಾಜ ಅಶ್ವಮೇಧ ಯಾಗ ಮಾಡಬೇಕು ಅಂತ ಪ್ರವೃತ್ತಿಯನ್ನ ಮಾಡಿದಾಗ, ಅಶ್ವಮೇಧ ಯಾಗಕ್ಕೆ ಅಂತ ಕಟ್ಟಿದ ಕುದುರೆ ಅದನ್ನ ದೇವೇಂದ್ರ ತಾಮ ಅಪಹರಣ ಮಾಡಿ ಪಾತಾಳದಲ್ಲಿರುವ ಕಪಿಲರ ಬಳಿಯಲ್ಲಿ ಹೋಗಿ ಇಟ್ಟ. ಭಗವಂತ ಹಾಗೆ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಈ ಸಗರನ ಮಕ್ಕಳೆಲ್ಲರೂ ಕೂಡ, ಅಪ್ಪ ನೀನೇನು ಯೋಚನೆ ಮಾಡಬೇಡ, ನಾವು ಆ ಯಾಗದ ಕುದುರೆಯನ್ನು ಹುಡ್ಕೊಂಡು ಬರ್ತೇವೆ ಅಂತ ಸಮಗ್ರ ಭೂಮಂಡಲದಲ್ಲಿ ಸಂಚಾರ ಮಾಡಿದರು. ಎಲ್ಲಿಯೂ ಅಶ್ವಮೇಧದ ಕುದುರೆಯ ಸುಳಿವು ಅವರಿಗೆ ಸಿಗಲಿಲ್ಲ. ಆಮೇಲೆ ಭೂಮಿಯನ್ನ ಅಗದು ಭೂಮಿಯ ಮೇಲ್ ಸಿಗಲಿಲ್ಲ, ಭೂಮಿಯ ಒಳಗೆಲ್ಲಾದರೂ ಸಿಗ್ತಾನೇನೋ ನೋಡೋಣ ಆ ಹಸು ಅಶ್ವಮೇಧ ಪಶು ಅಂತ ಹೇಳಿ ಎಲ್ಲರೂ ಭೂಮಿಯನ್ನ ಅಗದು ಪಾತಾಳದವರೆಗೆ ಬಂದರು. ಆ ಭೂಮಿಯನ್ನ ಸಗರನ ಮಕ್ಕಳು ಅಗೆದರಲ್ಲ, ಅದೇ ಇವತ್ತು ಸಾಗರವಾಗಿ ಕೂದಿದೆ. ಇವತ್ತು ಸಣ್ಣ ಒಂದು ನದಿಯಾಗಿ ಉಪನದಿಯಾಗಿ ಇದ್ದ ನಾನು ಇವತ್ತು ದೊಡ್ಡ ಸಾಗರನಾಗಬೇಕು ಅಂತಾದ್ರೆ ಇದೇ ಇಕ್ಷ್ವಾಕು ಕುಲದಲ್ಲಿ ಬಂದ ಆ ಪುಣ್ಯಾತ್ಮರ ಪ್ರಭಾವದಿಂದ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನು ಜಲವನ್ನು ತುಂಬಿಸಿಕೊಂಡಿದ್ದೇನೆ ಅಂತ ಆ ವರುಣ ತಾನು ಹಿಂದೆ ನಡೆದ ಪ್ರಸಂಗವನ್ನ ಮೆಲುಕು ಹಾಕ್ತಾ ಇದ್ದಾನಂತೆ. ಇಷ್ಟು ನನ್ನ ಜಲರಾಶಿಯ ವ್ಯಾಪ್ತಿ ಅದು ವಿಸ್ತಾರವಾಗಲಿಕ್ಕೆ ಕಾರಣ ಅದು ಇಕ್ಷ್ವಾಕು ವಂಶದವರ ಅದು ಕೊಡುಗೆಯದು ಅಂತ ಅದನ್ನ ಸ್ಮರಣೆ ಮಾಡಿಕೊಂಡ. ಆದ್ರಿಂದ ಏನ್ ಮಾಡಬೇಕು? ಮಾಡಿದ ಉಪಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾ ಬೇಡವಾ? ಅದಕ್ಕೆ ಒಂದು ಕೆಲಸ ಮಾಡು ಮೈನಾಕ, ನೀನು ಎದ್ದು ಹೋಗಿ ಆ ಹಾರುವ ಹನುಮಂತನಿಗೆ ನೀನು ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನ ಮಾಡಿ ಹನುಮಂತನನ್ನ ಸತ್ಕರಿಸುವಂತ ವರುಣ ತಾನು ಒಳಗಡೆ ಕೂತು ಬಚ್ಚಿಟ್ಟುಕೊಂಡು ಕೂತ ಆ ಮೈನಾಕರನ್ನ ಮೇಲಕ್ಕೆ ಎಬ್ಬಿಸಿ ಕಳಿಸ್ತಾ ಇದ್ದ. ಯಾಕಿಲ್ಲಿ ಬಚ್ಚಿಟ್ಟುಕೊಳ್ಳುವ ಪ್ರಸಂಗ ಅದು ಮೈನಾಕನಿಗೆ ಬಂತು ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಎಲ್ಲ ಪರ್ವತಗಳಿಗೆ ರೆಕ್ಕೆಗಳಿದ್ವು. ಆ ರೆಕ್ಕೆಗಳ ಬಲದಿಂದ ಒಂದು ಊರಿನ ಮೇಲೆ ಹೋಗಿ ಮತ್ತೊಂದು ಊರಿನ ಮೇಲೆ ಹೋಗಿ ಹಾರಿ ಕೂಡ್ತಾ ಇತ್ತು. ಊರೂ ನಾಶ, ಊರಿನ ಒಳಗಿರುವವರು ನಾಶ. ಎಲ್ಲ ದೇವೇಂದ್ರನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ದೇವೇಂದ್ರ ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ತುಂಡರಿಸ್ತಾ ಬಂದ. ಆಗ ಈ ಮೈನಾಕನಿಗೆ ಭಯ ಆಗಿ ತಾನು
ಪ್ರಾರ್ಥನೆಯ ಮೂಲಕ ಆ ಇಂದ್ರನಿಂದ ನಾನು ರಕ್ಷಿತನಾಗಬೇಕು ಅಂತ ಹೇಳಿ ಈ ಸಮುದ್ರದಲ್ಲಿ ಅಡಗಿ ಕೂತ ಅವ ಮೈನಾಕ. ಈಗ ಯಾರ ಸಹಾಯದಿಂದ ಬಂದದ್ದು? ಇದೇ ವಾಯುವಿನ ಸಹಾಯ. ಹನುಮಂತನ ತಂದೆಯಾದ ವಾಯು ಆ ಮೈನಾಕನನ್ನು ತೆಗೆದುಕೊಂಡು ಬಂದು ಸಮುದ್ರದಲ್ಲಿ ಹಾಕಿದ. ಸಮುದ್ರದಲ್ಲಿ ಬಚ್ಚಿಟ್ಟುಕೊಂಡದ್ದಕ್ಕೆ ದೇವೇಂದ್ರನ ವಜ್ರಾಯುಧದ ಪ್ರಹಾರ ಅದು ಮೈನಾಕನ ಮೇಲೆ ಆಗಲಿಲ್ಲ. ಅಂತೂ ಏನಾಯಿತು ಹಾಗಾದರೆ? ಮೈನಾಕನನ್ನ ಸತ್ಕಾರ ಮಾಡುವಂತ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವುದರ ಹಿನ್ನೆಲೆಯಲ್ಲಿ ನೀನು ಹೋಗಿ ಹನುಮಂತನ ಸೇವೆಯನ್ನ ಮಾಡುವಂತ ಕಳಿಸಿದಾಗ ಮೈನಾಕ ತಾನು ಮೇಲೆದ್ದು ಬಂದು ಹೇಳುತ್ತಾ ಇದ್ದಾನೆ, ಕರ್ತವ್ಯಮಕೃತಂ ಕಾರ್ಯಂ ಸತಾಂ ಮನ್ಯುಮುದೀರಯೇತ್ ಕಾಕುತ್ಸ್ಥಸ್ಯ ಆನೃಶಂಸ್ಯಂಚ ಮೈಥಿಲ್ಯಾಶ್ಚ ವಿವಾಸನಂ ಶ್ರಮಂಚ ಪ್ರವಗೇಂದ್ರಸ್ಯ ಸಮೀಕ್ಷ್ಯೋತ್ಥಾನಮರ್ಹಸಿ. ಹನುಮಂತ ಸಮುದ್ರವನ್ನ ಹಾರಿ ಮುಂದಕ್ಕೆ ತಾನು ಬರುವಾಗ ಒಂದು ಮಹಾನ್ ಪ್ರಸಂಗ ನಡೀತು. ರಾಮನ ಕಾರ್ಯವನ್ನ ಮಾಡೋದರಲ್ಲಿ ಬಹಳ ನಿಪುಣ ಅವ ಹನುಮಂತ. ಮೈನಾಕ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಎಲ್ಲ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ಮಾಡಿದ. ಮೊದಲು ಹನುಮಂತನಿಗೆ ಪರ್ವತವನ್ನ ನೋಡಿದ ಕೂಡಲೇ ಅನ್ನಿಸ್ತಂತೆ, ಓಹೋ ಸಂಪಾತಿ ಹೇಳಿದ್ದ ಬೇಕಾದಷ್ಟು ವಿಘ್ನಗಳು ಬರ್ತಾವೆ ಅಂತ. ಹಾಗಾಗಿ ಹಾರ್ಲಿಕ್ಕೆ ಪ್ರಾರಂಭ ಆದ ಕೂಡಲೇ ಮೊದಲನೆಯ ವಿಘ್ನ ಬಂತು ಅಂತ ಭಾವಿಸಿದ ಹನುಮಂತ. ಹಾಗಾಗಿ ಏನ್ ಮಾಡಿದ? ಹಾರ್ತಾ ಇದ್ದಾನೆ. ಕಪಿಗಳು ಹೀಗೆ ಹಾರೋದಲ್ಲೇನು, ಹಾರ್ತಾ ಇದ್ದಾನೆ. ಸುಮ್ಮನೆ ತನ್ನ ಎದೆಯಿಂದ ಅದನ್ನ ಸವರಿ ಬಿಟ್ಟ ಮೈನಾಕ ಪರ್ವತವನ್ನ. ಆ ಉರಸ್ಸಿನಿಂದ ಸವರಿದ ಮಾತ್ರಕ್ಕೆ ಮೇಲೆದ್ದು ಬಂದ ಮೈನಾಕ ಮತ್ತೆ ಮುಳುಗಲಿಕ್ಕೆ ಪ್ರಾರಂಭ. ಸುಮ್ಮನೆ ಸವರಿದ್ದು ಹನುಮಂತ, ಅಟ್ಟಕ್ಕೇನೆ ಮೈನಾಕ ಪರ್ವತ ಮೇಲೆದ್ದು ಬಂದದ್ದು ಬಲವಂತವಾಗಿ ಸಮುದ್ರದಲ್ಲಿ ಮುಳುಗ್ಲಿಕ್ಕಾಯಿತು ಅಂತಾದರೆ ಎಷ್ಟು ಸಾಮರ್ಥ್ಯ ಅದು ಹನುಮಂತನ ಸಾಮರ್ಥ್ಯ ಅನ್ನೋದನ್ನ ನಾವು ಆಲೋಚನೆ ಮಾಡಬಹುದು. ಇಂಥ ಮೈನಾಕನಿಗೆ ಆದರ ಆತಿಥ್ಯಗಳನ್ನ ಹನುಮಂತ ತಾನು ತೋರಿಸಿದ ಅಂತ ಹನುಮಂತ ಮೇಲೆದ್ದು ಬಂದು ಹೇಳುತ್ತಾ ಇದ್ದಾನೆ. ಹನುಮಂತ, ನಾನು ನಿನಗೆ ವಿಘ್ನಗಳನ್ನುಂಟು ಮಾಡಬೇಕು ಅಂತ ಬಂದವನಲ್ಲ. ಹಾರ್ತಾ ಇದ್ದಿ, ಬಿಸಿಲು ಬೇರೆ ಇದೆ, ಅದಕ್ಕೋಸ್ಕರ ಸ್ವಲ್ಪ ನನ್ನಲ್ಲಿ ಕೂತು ವಿಶ್ರಾಂತಿಯನ್ನು ಪಡೆದುಕೊಂಡು ಆಮೇಲಿಂದ ಮುಂದಕ್ಕೆ ಹೋಗು. ಆಗ ಹನುಮಂತ ಅಂದುಕೊಂಡ, ಓಹೋ ಇವ ರಾಮ ಭಕ್ತನೇ ಹೊರತು ರಾಮ ವಿರೋಧಿ ಅಲ್ಲ, ದೈತ್ಯರ ಪರ ಅಲ್ಲ, ದೈತ್ಯರ ದೇವತೆಗಳ ವಿರೋಧಿಯಾಗಿದ್ದಾನೆ, ದೈತ್ಯರ ವಿರೋಧಿ ಅಲ್ಲ ಇವ ಅಂತ ತೀರ್ಮಾನ ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾನೆ ಹನುಮಂತ? ಅವನೇನೋ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನ ಕೊಟ್ಟು ಸತ್ಕಾರ ಮಾಡಿದ, ನನ್ನಲ್ಲಿ ಕೂಡು ವಿಶ್ರಾಂತಿಯನ್ನು ಪಡೆದುಕೋ ಅಂತ ಹೇಳಿದರೆ ಹನುಮಂತ ಹೇಳುತ್ತಾ ಇದ್ದಾನೆ ಆ ಮೈನಾಕನನ್ನು ಕುರಿತು, ಯಾರಿಗೆ ವಿಶ್ರಾಂತಿ, ಯಾರಿಗೆ ಆಯಾಸ ಆಗಿರುತ್ತೋ ಅವರಿಗೆ ವಿಶ್ರಾಂತಿ. ಏನೂ ಆಯಾಸ ಆಗಿಲ್ಲ, ನಾನು ವಿಶ್ರಾಂತಿಯನ್ನು ಪಡ್ಕೊಳ್ತೇನೆ ಅಂತ ಹೇಳಿದ್ರೆ ಅದು ಸೋಮಾರಿತನದ ಲಕ್ಷಣ ಆಗುತ್ತೆ. ಚೆನ್ನಾಗಿ ನಾನು ಬೆವತು ಬಂದಿದ್ದೇನಪ್ಪ, ಹೊರಗಡೆ ಕೆಲಸ ಮಾಡಿ ಬಂದಿದ್ದೇನೆ, ಕೂಡ್ಲೇಬೇಕು, ಮೈಯೆಲ್ಲ ಹಗುರ ಆಗಬೇಕು ಅಂತಾದ್ರೆ ವಿಶ್ರಾಂತಿ ಪಡೆದು. ಏನೋ ಕೆಲಸ ಮಾಡಿಲ್ಲ, ಆರಾಮ AC ರೂಮಲ್ಲಿ ಕೂತ್ ಹೋಗಿ ಬಂದಿದ್ದಟ್ಟೆ, ಬಹಳ ಹೋಗಿ ಬಂದ್ಬಿಟ್ಟಿದ್ದೇನೆ, ನಾನು ಕೆಲಸಕ್ಕೆ ಹೋಗಿ ಬಂದಿದ್ದೇನೆ, ಅಲ್ಲಿ ಕೂತ್ ಮಾಡಿದ್ದೇನೆ, ಏನೂ ಶ್ರಮ ಪಡ್ಲಿಲ್ಲ. ಅಲ್ಲಿಯೂ ವಿಶ್ರಾಂತಿ. ಹೋಗಿ ಗಂಟೆ ಆಗಿಲ್ಲ, ಅವಾಗಲೇ ಕಾಫಿ ಹೋದರೆ ಮಧ್ಯಾಹ್ನ ಬರ್ರಿ, ಮಧ್ಯಾಹ್ನ ಹೋದ್ರೆ ಊಟಕ್ಕೆ ಹೋದೋರಿಲ್ಲ, ಮತ್ತೆ ಕಾಫಿ ಹೋಗಿದೆ, ಮತ್ತೆ 5 ಗಂಟೆ ಹೊಡೆದೇ ಬಿಡುತ್ತೆ, ಹೊಗೆ ಬಿಡೋದು. ಇದೆಲ್ಲ ನೌಕರರು ಮಾಡುವ ಕೆಲಸ. ಹೇಗಿದೆ ಇವತ್ತು ಲೋಕದಲ್ಲಿ ಜನ? ನಮಗೆ ಏನೂ ಆಯಾಸ ಆಗೋದಿಲ್ಲ, ವಿಶ್ರಾಂತಿ ಬೇಕು. ಅದಕ್ಕೆ ಹನುಮಂತ ಹೇಳುತ್ತಾನೆ, ವಿಶ್ರಾಂತಿ ಪಡೆದುಕೊಂತ ನೀನೇನೋ ಹೇಳ್ತಾ ಇದ್ದಿ ಭಕ್ತಿಯಿಂದ, ಆದರೆ ನಾನು ಆ ಕೆಲಸವನ್ನ ಮಾಡೋದಿಲ್ಲ. ಯಾಕೆ ಅಂದ್ರೆ ನನಗೆ ಮೊದಲು ರಾಮನ ಕೆಲಸ ಅದು ಆಗಬೇಕು ಅಂತ ಹೇಳಿದೆ. ರಾಮನ ಕೆಲಸ ಆಗುವವರೆಗೆ ನನಗೆ ಆರಾಮಿಲ್ಲ ಅಂತ. ಆರಾಮ ಕೂತ್ಕೊಂಡ್ರೆ ಯಾಕೆ ಹೋಗ್ತೀರಿ ಅಂತ ಹೇಳ್ತಾರಲ್ಲ, ಹಾಗೆ ನನಗೆ ಆರಾಮಾಗಿರ್ಬೇಕು ನಾನು ಅಂತ ಹೇಳಿದ್ರೆ ರಾಮನ ಕೆಲಸ ಅದು ಮೊದಲು ಮುಗಿಬೇಕು ಅಂತ ಹನುಮಂತ. ಇದು ಹನುಮಂತನ ಸಾಮರ್ಥ್ಯ, ಅವನ ಆತ್ಮವಿಶ್ವಾಸ, ರಾಮಚಂದ್ರನಲ್ಲಿರುವ ಅಗಾಧವಾದ ಪ್ರೀತಿ, ಅವನಲ್ಲಿರುವ ದಾರ್ಢ್ಯ, ಇದೆಲ್ಲವನ್ನ ನಾವು ಈ ಸಂದರ್ಭದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಹನುಮಂತ ಅವನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ತ್ವರತೆ ಕಾರ್ಯಕಾಲೋಮಿ ಅಹಶ್ಚಾಪ್ಯತಿವರ್ತದೆ ಪ್ರತಿಜ್ಞಾಚಮಯ ದತ್ತ ನ ಸ್ಥಾತವ್ಯ ಮಿಹಾಂತರೆ. ನೀನು ಹೇಳಿದಿ ಅಂತ ಹೇಳಿ ನಾನು ಇಲ್ಲೇ ಕೂಡ್ಲಿಕ್ಕೆ ಆಗೋದಿಲ್ಲಪ್ಪ. ಯಾಕೆ ಅಂದ್ರೆ ತ್ವರತೆ ಕಾರ್ಯಕಾಲೋಮಿ,
ಬಹಳ ಬೇಗ ನಾನು ಹೋಗಬೇಕು. ಯಾಕೆ? ರಾಮಚಂದ್ರನ ಕೆಲಸವನ್ನು ನಾನು ಮಾಡಬೇಕು, ಅದಕ್ಕೋಸ್ಕರ ನಾನು ಬೇಗನೆ ಹೊರಡಬೇಕು ಅಂತ. ಅಹಶ್ಚಾಪ್ಯತಿ ಬರ್ತದೆ ನೋಡು, ಹಗಲು ಕೂಡ ಮುಗಿತಾ ಬಂದಿದೆ, ರಾಮನ ಕೆಲಸ ಆಗಬೇಕು, ಪ್ರತಿಜ್ಞೆ ಮಾಡಿ ನಾನು ಹೊರಟಿದ್ದೇನೆ. ಹಾಗಾಗಿ ಮೈನಾಕ ನ ಸ್ಥಾತವ್ಯ ನಿಹಾಂತರೆ, ನಾನು ನಿನ್ನಲ್ಲಿ ಕೂತು ವಿಶ್ರಾಂತಿಯನ್ನು ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಸಾರಾಸಗಟಾಗಿ ಹನುಮಂತ ತಳ್ಳಿ ಹಾಕಿಬಿಟ್ಟ ಆ ಮೈನಾಕನ ಆದರವನ್ನ. ನಮಗನ್ನಿಸಬಹುದು, ಓ ಇಷ್ಟು ಧಾರಷ್ಟ್ಯ ನೋಡ್ರಿ ಹನುಮಂತನಿಗೆ, ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದೇನೆ ನಾನು, ಕೆಲಸವನ್ನು ನಾನೇ ಮಾಡ್ತಾ ಇದ್ದೇನೆ. ಹನುಮಂತನಿಗೆ ಅಹಂಕಾರ ಬಂದು ಹೀಗೆ ಮಾಡಿದ್ನೋ ಏನೋ ರಾಮ ಭಕ್ತನಿಗೆ ಅಂತ ನಾವು ಅನ್ಕೊಳ್ಬಹುದು. ಆದರೆ ಆಶ್ಲಿಷ್ಯ, ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಆಶ್ಲಿಷ್ಯ ಪರ್ವತವರಂ ಸದರ್ಶ ಗಚ್ಚ. ಹನುಮಂತ ಅಷ್ಟು ದಡ್ಡ ಅಲ್ಲ, ನಮ್ಮಂಥ ಮೂರ್ಖ ಅಲ್ಲ ಹನುಮಂತ. ತಾನು ರಾಮನ ಭಕ್ತ ಯಾರೋ ಅವರನ್ನ ಚೆನ್ನಾಗಿ ಗೌರವಿಸುವ ವ್ಯಕ್ತಿ, ಅದು ಹನುಮಂತನ ವ್ಯಕ್ತಿತ್ವ. ಹಾಗಾಗಿ ಏನು ಮಾಡಿದ? ಭಕ್ತಿಯಿಂದ, ನೋಡಪ್ಪ ನಿನಗೆ ಸೇವೆಯನ್ನು ಮಾಡಿದರೆ ನಿಮ್ಮಪ್ಪನಿಗೆ ಮಾಡದ ಹಾಗೆ ವರುಣ ಹೇಳಿ ಕಳಿಸಿದ್ದಾನೆ, ನಿನಗೆ ಸೇವೆ ಮಾಡಿದರೆ ಅವನಿಂದ ಉಪಕಾರವನ್ನು ಪಡೆದುಕೊಂಡ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡಿದಂತೆ. ಹಾಗಾಗಿ ನಾನು ನಿನಗೆ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ಮಾಡ್ತಾ ಇದ್ದೇನೆ ಅಂತ ಬಾಯ್ಬಿಟ್ಟು ಹೇಳಿದ ಮೈನಾಕ. ಆದರೆ ಹನುಮಂತ ಮಾತ್ರ ಅದನ್ನು ತಳ್ಳಿ ಹಾಕ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ರಾಮನ ಕೆಲಸ ಆಗದೆ ಸರ್ವಥಾ ನಾನು ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಿಲ್ಲ ಅಂತ ಒಂದು ಕಾರಣ, ಶ್ರಮವೇ ಆಗದೆ ಇದ್ದರೆ ವಿಶ್ರಾಂತಿ ಯಾಕೆ ಬೇಕು ಅನ್ನೋದು ಎರಡನೇ ಕಾರಣ. ಅವಿಶ್ರಮ ಅಸೌ ಅಂತಂತಾರೆ ಶ್ರೀಮದ್ ಆಚಾರ್ಯರು. ಆಯಾಸವೇ ಆಗೋದಿಲ್ಲ ಹನುಮಂತನಿಗೆ, ಅವನಿಗೆ ಯಾಕೆ ಬೇಕು ವಿಶ್ರಾಂತಿ ಅಂತ ಶ್ರೀಮದ್ ಆಚಾರ್ಯರ ಮಾತಿನ ಹಿನ್ನೆಲೆಯಲ್ಲಿ ನಾವು ಈ ಅರ್ಥವನ್ನು ಕಾಣ್ತೇವೆ. ಹೀಗೆ ಹನುಮಂತ ಸುಂದರವಾಗಿರತಕ್ಕಂತಹ ಆ ಸಂದರ್ಭದಲ್ಲಿ ಹನುಮಂತ ತಾನು ಸುಮ್ಮನೆ ಕೂತ. ಆದರೆ ಶ್ರೀರಾಮಚಂದ್ರನ ವಿರುದ್ಧವಾಗಿ ಎಂದೂ ನಡೆಯದ ಹನುಮಂತ, ಶ್ರೀರಾಮಚಂದ್ರನ ಪರವಾಗಿಯೇ ತಾನು ಹೆಜ್ಜೆಯನ್ನ ಹಾಕುವವ ಹನುಮಂತ. ಅಂತ ಹನುಮಂತ ಮೈನಾಕನನ್ನ ತಿರಸ್ಕಾರ ಮಾಡಲಿಲ್ಲ, ಅವಮಾನ ಮಾಡಲಿಲ್ಲ. ಅವನ ಪ್ರಾರ್ಥನೆಯು ಈಡೇರಬೇಕು, ರಾಮನ ಕೆಲಸಕ್ಕೂ ವಿಳಂಬ ಆಗಬಾರದು. ಅದಕ್ಕನುಗುಣವಾಗಿ ಹನುಮಂತ ಒಂದು ಕ್ಷಣ ಮೈನಾಕನನ್ನ ಆಲಿಂಗನ ಮಾಡಿಕೊಂಡು ಮತ್ತೆ ಹಾಗೆ ಹಾರಿದ. ಇದು ಹನುಮಂತನ ಜ್ಞಾನ. ಶ್ರೀಮದ್ ಆಚಾರ್ಯರು ಒಂದು ಕಡೆಯಲ್ಲಿ ಹೇಳುತ್ತಾರೆ, ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌಚನ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚಕಶ್ಚನೈವ. ಲೋಕದಲ್ಲಿ ಯಾವಾಗಲೂ ಎಲ್ಲಿಯೂ ಹನುಮಂತನಿಗೆ ಈ 9 ಗುಣಗಳಲ್ಲಿ ಸಮಾನರು ಯಾರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದು ಹನುಮಂತನ ಜ್ಞಾನ. ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಬಹಳ ಇಲ್ಲದೆ ಹೋದರೆ ನಮ್ಮಂಥವರಾಗಿದ್ದರೆ ಏನ್ ಮಾಡ್ತಾ ಇದ್ರು, 2-3 ದಿವಸ ಆದ್ರೂ ಆ ಮೈನಾಕ್ ಪರ್ವತ ಬಿಟ್ಟು ಮೇಲೆ ಹೇಳ್ಬಿಡ್ತಾರೆ. ಯಾಕೆಂದ್ರೆ ಆದರ ಉಪಚಾರಗಳನ್ನು ಮಾಡ್ಲಿಕ್ಕೆ ತಯಾರಾಗಿದ್ದಾನ ಅವನು. ಯಾವಾಗಲೂ ಕೂತಲ್ಲೇ ಎಲ್ಲ ತಂದ್ಕೊಡ್ತಾರೆ ಅಂದ್ರೆ ಯಾರು ಸುಮ್ಮನೆ ಬಿಡುತ್ತಾರೆ? ಆಯ್ತು, 8 ದಿವಸ ಬೇಕಾದ್ರೆ ನಾನು ಇರ್ತೇನೆ ಅಂತಂದಿದ್ವೋ ಏನು ನಮ್ಮಂಥವರಾದ್ರೆ. ಆದ್ರೆ ಹನುಮಂತನ ರೀತಿ ನೋಡ್ರಿ ಹೇಗಿದೆ. ರಾಮ ಕಾರ್ಯಕ್ಕೆ ವಿಳಂಬ ಆಗಬಾರದು. ನಮ್ಮ ಉದ್ದೇಶ ಹಾಗಲ್ಲ. ಭಗವಂತನ ಪೂಜೆ ಪ್ರತಿನಿತ್ಯ ಮಾಡಬೇಕು, ಹೌದು ಮಾಡಬೇಕಂತೆ, ಇವತ್ತಾಗೋದಿಲ್ಲ ನಾಳೆ ಮಾಡುತ್ತೇನೆ, ನಾಳೆ ಆಗೋದಿಲ್ಲ ನಾಡಿದ್ದು ಮಾಡುತ್ತೇನೆ, ಹೀಗೆ ಮುಂದಕ್ಕೆ ಹಾಕೊಂಡು ಹೋಗ್ತೇವೆ. ಇದು ನಮ್ಮಂಥವರ ಪ್ರವೃತ್ತಿ. ಆದರೆ ಹನುಮಂತನ ಪ್ರವೃತ್ತಿ ರಾಮ ಕಾರ್ಯ ವಿಳಂಬ ಆಗಬಾರದು ಅನ್ನೋದು ಹನುಮಂತನ ಪ್ರವೃತ್ತಿ. ಅಷ್ಟು ಭಕ್ತಿ. ನಾರಾಯಣ ಪಂಡಿತಾಚಾರ್ಯ ಮಧ್ವಿಜಯದಲ್ಲಿ ಹೇಳ್ತಾರೆ ನೋಡ್ರಿ, ರಾಮಾರ್ಚನೆಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣಾನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಇದು ರಾಮಚಂದ್ರನಿಗೆ ಅಪಾರವಾದ ಭಕ್ತಿಯನ್ನು ತಿಳಿಸುವ ಒಂದು ಶ್ಲೋಕವನ್ನ ಮಧ್ವ ವಿಜಯದಲ್ಲಿ ನಾವು ಕಾಣುತ್ತೇವೆ. ದೊಡ್ಡ ಸಂಜೀವಿನಿ ಪರ್ವತವನ್ನ ಹೊತ್ತು ತಂದ ಹನುಮಂತನಿಗೆ ಏನು ಆಯಾಸ ಆಗಲಿಲ್ಲ. ಹೊತ್ತುಕೊಂಡು ಬಂದು ಮತ್ತೆ ಹಾಗೆ ಒಗೆಯೋದಕ್ಕೂ ಹನುಮಂತನಿಗೆ ಆಯಾಸ ಆಗಲಿಲ್ಲ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಅಂತ ಅನಾಯಾಸವಾಗಿ ಕಿತ್ತು ಒಗೆದ 50,000 ಯೋಜನ ದೂರದಲ್ಲಿರತಕ್ಕಂತಹ ಪರ್ವತವನ್ನ. ಏನು ಆಯಾಸ ಆಗಲಿಲ್ಲ. ಆದರೆ ಹನುಮಂತ ರಾಮಚಂದ್ರನ ಪೂಜೆಗೆ ಹೂವನ್ನು ತರುವಾಗ ಬಹಳ ಭಾರ ಆಗುತ್ತೆ. ಅಯ್ಯೋ ಈ ಹೂ ಬಹಳ ಭಾರ ಅಂತ ಹೇಳಿದಂತೆ ಹನುಮಂತ. ಅಲ್ಲಿ ಭಾರ ಆದದ್ದು ಹೂವಲ್ಲ, ಅವನ ಭಕ್ತಿ ಎಂಬ ರಸ, ಅದು ಬಹಳ ಭಾರ ಆಗಿದೆ ಹನುಮಂತನಲ್ಲಿ. ಭರತೋ ಭಕ್ತಿ ಭರಿತೋ ಅಂತ ಹೇಳ್ತಾರೆ. ಭರತ ಅತ್ಯಂತ ಭಕ್ತಿ ಉಳ್ಳವ. ಆದರೆ ಆ ಭರತನಿಗಿಂತಲೂ ಅನಂತಪಟ್ಟು ಪ್ರೀತಿಯನ್ನ ರಾಮಚಂದ್ರನಲ್ಲಿ ಹರಿಸಿದವ ಇದೇ ಹನುಮಂತ.
ಹಾಗಾಗಿ ರಾಮನ ಕೆಲಸ ಅದು ವಿಳಂಬ ಆಗಬಾರದು, ರಾಮನ ಸೇವಾ ಕಾರ್ಯ ಅದು ಮುಗಿಸದೆ ನಾನು ಸರ್ವಥಾ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾನೆ ಹನುಮಂತ. ಪ್ರಾಯ ಇದು ಗುರುವಿಗೆ ತಕ್ಕ ಶಿಷ್ಯ ಅಂತ ಹೇಳ್ತಾರೆ ನೋಡ್ರಿ. ಹಾಗೆ ಆಯ್ತು. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಹನುಮಂತನ ಈ ಪ್ರವೃತ್ತಿ, ಈ ಒಂದು ಮಾತು ನಮಗೇನ್ ತಿಳಿಸಿಕೊಡುತ್ತೆ ನೋಡ್ರಿ. ಹಿಂದೆ ಸಣ್ಣ ಬಾಲಕನಾದಾಗ ಶ್ರೀರಾಮಚಂದ್ರ ಊನ ಷೋಡಶ ವರ್ಷೋಮೆ ಅಂತಂತ ದಶರಥ, ಇನ್ನೂ 16 ತುಂಬದ ಯುವಕ ನನ್ನ ಶ್ರೀರಾಮಚಂದ್ರ ಅಂತ ಹೇಳಿದ ವಿಶ್ವಾಮಿತ್ರರು ಮೊದಲನೇ ಬಾರಿ ಬಂದಾಗ. ಬಾಲಕಾಂಡದಲ್ಲಿಯೇ ಆ ಅಂಶವನ್ನು ನಾವು ಕಾಣುತ್ತೇವೆ. ಶ್ರೀರಾಮಚಂದ್ರನನ್ನ ಕಳುಹಿಸಿಕೊಡು, ಸುಬಾಹು, ಮಾರೀಚ, ತಾಟಕೆ ಇವರನ್ನೆಲ್ಲ ಸಂಹಾರ ಮಾಡಬೇಕು. ಹಾಗಾಗಿ ದಶರಥ ಶ್ರೀರಾಮಚಂದ್ರನನ್ನ ಕಳಿಸಿಕೊಡು ಅಂತ ಮೊದಲು ಆಗೋದಿಲ್ಲ ಅಂತಂದ. ಆಮೇಲೆ ಕಳಿಸಿಕೊಟ್ಟ. ರಾಮಚಂದ್ರ ಲಕ್ಷ್ಮಣರನ್ನ ಕರೆದುಕೊಂಡು ವಿಶ್ವಾಮಿತ್ರರು ತಮ್ಮ ಸಿದ್ಧಾಶ್ರಮಕ್ಕೆ ಬಂದರು. ಬಂದು ಹೇಳ್ತಾ ಇದ್ದಾರೆ, ರಾಮ ಸ್ವಲ್ಪ ವಿಶ್ರಾಂತಿಯನ್ನ ಪಡೆದುಕೋ. ಆಯ್ತು, ರಾತ್ರಿಯಲ್ಲೇ ವಿಶ್ರಾಂತಿ. ಬೆಳಗಾಯ್ತು. ಬೆಳಗಾದ ಮೇಲೆ ಎಬ್ಬಿಸಿದ ಮೇಲೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೋ ಅಂತ ಹೇಳಿದಾಗ ಆಗ ರಾಮ ಹೇಳಿದ ಮಾತು, ನಾನಿಲ್ಲಿ ಮಲಗೋದಕ್ಕೋಸ್ಕರ ಬಂದದ್ದಲ್ಲ, ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅಯೋಧ್ಯೆಯಿಂದ ಇಲ್ಲಿಗೆ ಬಂದವನಲ್ಲ. ನಿಮ್ಮದೇನು ಯಜ್ಞ ವಿಘ್ನ ಆಗ್ತಾ ಇದೆ ಅಲ್ಲಿ ಅದನ್ನು ಪರಿಹಾರ ಮಾಡಬೇಕು. ಯಜ್ಞ ವಿಘ್ನಗಳು ಪರಿಹಾರ ಆಗುವವರೆಗೆ ಈ ರಾಮನಿಗೆ ಆ ರಾಮ ಇಲ್ಲ, ಅಲ್ಲಿಯವರೆಗೂ ನಾನು ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಿಲ್ಲ. ಮೊದಲು ಕೆಲಸ, ಆಮೇಲಿಂದ ವಿಶ್ರಾಂತಿ. ನಾವೀಗ ಆಗಲ್ಲ, ಮೊದಲು ವಿಶ್ರಾಂತಿ, ಸಮಯ ಉಳಿದ್ರೆ ಕೆಲಸ, ಇಲ್ಲದೆ ಹೋದರೆ ಇಲ್ಲ. ಇದೆಲ್ಲ ನೋಡ್ರಿ, ರಾಮಚಂದ್ರ ಎಷ್ಟು ಆದರ್ಶವನ್ನ ಲೋಕಕ್ಕೆ ತೋರಿಸಿಕೊಡ್ತಾ ಇದ್ದಾನೆ. ಹಾಗಾಗಿ ಮೊದಲು ಕೆಲಸವನ್ನ ಮಾಡ್ರಿ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಮೊದಲು ಕೆಲಸ, ಆ ಕೆಲಸವನ್ನ, ಯಾರ ಕೆಲಸವನ್ನ ಮಾಡ್ತಾ ಇದ್ದೇನೆ? ಲೋಕದ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಲೋಕದ ಒಳಗೆ ಪ್ರವಿಷ್ಟನಾದ ಭಗವಂತನ ಕಾರ್ಯವನ್ನ, ಭಗವಂತನ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂತ ತಿಳಿದು ಮಾಡಿದರೆ ಲೋಕದಲ್ಲಿ ಮಾಡುವ ಕೆಲಸಗಳು ಅದು ವ್ಯರ್ಥ ಆಗೋದಿಲ್ಲ, ಅದು ನಮ್ಮ ಪಾಲಿಗೆ ಪುಣ್ಯವನ್ನು ತಂದುಕೊಟ್ಟು ಬಿಡುತ್ತೆ. ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂತಥ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನ. ಒಂದು ಕ್ಷಣಕಾಲದ ಅನುಸಂಧಾನ ಎಷ್ಟು ಸಾರ್ಥಕವನ್ನಾಗಿ ಮಾಡುತ್ತೆ ನಮ್ಮ ಜೀವನ. ಇದೆಲ್ಲ ಶ್ರೀಮದ್ ಆಚಾರ್ಯರು ಹಾಕಿಕೊಟ್ಟ ಸಿದ್ಧಾಂತ. ಇದು ಅನುಸಂಧಾನದ ಪದ್ಧತಿಯನ್ನು ಹಾಕಿಕೊಟ್ಟವರು ಶ್ರೀಮದಾಚಾರ್ಯರು ಹೊರ ಬಿಟ್ರೆ ಮತ್ಯಾರು ಅನುಸಂಧಾನವನ್ನು ತಿಳಿಸಲೇ ಇಲ್ಲ ಅಂತ. ಆಗ ಹೇಗೆ ಬಾಲ್ಯದಲ್ಲಿ ಶ್ರೀರಾಮಚಂದ್ರ ವಿಶ್ವಾಮಿತ್ರರ ಬಳಿಯಲ್ಲಿ ಮೊದಲು ಕೆಲಸ, ಆಮೇಲಿಂದ ವಿಶ್ರಾಂತಿ ಅಂತ ಹೇಳಿದನೋ, ಅದೇ ರಾಮಚಂದ್ರನೇ ಅತ್ಯಂತ ಪ್ರೀತಿಗೆ ಪಾತ್ರನಾದ ಹನುಮಂತನು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ. ಮೊದಲು ರಾಮನ ಕೆಲಸ, ಆಮೇಲಿಂದ ವಿಶ್ರಾಂತಿ. ಆಯಾಸವೇ ಇಲ್ಲದ ನನಗೆ ವಿಶ್ರಾಂತಿ ಯಾಕೆ ಅಂತ ಚಿಂತನೆಯನ್ನ ಮಾಡಿ ಹನುಮಂತ ತಾನು ಮುಂದಕ್ಕೆ ಹಾರುವ ಪ್ರಯತ್ನವನ್ನ ತಾನು ಮಾಡ್ತಾ ಇದ್ದಾನೆ. ಹಾಗೆ ಹನುಮಂತನ ಜ್ಞಾನ ಬಹಳ ವಿಶೇಷವಾದ ಜ್ಞಾನ. ಹಾಗಾಗಿ ಹನುಮಂತನ ಆತ್ಮವಿಶ್ವಾಸ, ಅವನ ಸಾಮರ್ಥ್ಯ, ಅವನ ಉತ್ಸಾಹ ಲೋಕಕ್ಕೆ ಎಲ್ಲವೂ ಕೂಡ ಆದರ್ಶವಾಗಿದೆ. ಇಂಥ ಸುಖವಾದ ಉಪಚಾರದ ಪ್ರಸಂಗ ಬೇರೆ ಯಾರಿಗೇ ಸಿಕ್ಕಿದ್ರೂ ಸುಖದಲ್ಲಿ ಮುಳುಗಿ ಹೋಗ್ತಾ ಇದ್ದೀರೆ ವಿನಃ ಸುಖವನ್ನ ತ್ಯಾಗ ಮಾಡುವ ವ್ಯಕ್ತಿಗಳು ಪ್ರಾಯ ಯಾರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತ ಲೀಲಾಜಾಲವಾಗಿ ತಾನು ಆ ಸಮುದ್ರವನ್ನು ನಾನು ದಾಟ್ತೇನೆ ಎನ್ನುವ ಅಪ್ರತಿಹತವಾಗಿರತಕ್ಕಂಥ ಆತ್ಮವಿಶ್ವಾಸ, ವಿಶ್ವಾಸೋ ಫಲದಾಯಕ ಅಂತ ಹೇಳ್ತಾರೆ. ವಿಶ್ವಾಸ ಇಟ್ಟೆವೋ ಆ ಕೆಲಸ ಆಗಿಯೇ ಆಗುತ್ತೆ, ಸಂಶಯ ಪಡೋದು ಬೇಡ. ನಾನು ಹಾರ್ತೇನೆ, ಇಷ್ಟು ವಿಶ್ವಾಸ ಹನುಮಂತನಿಗೆ ಬರ್ಲಿಕ್ಕೆ ಕಾರಣ ನಾನು ರಾಮನ ಕಾಲುಗಳಿಗೆ ನಮಸ್ಕಾರ ಮಾಡಿ ಹೊರಟಿದ್ದೇನೆ, ಹಾಗಾಗಿ ಈ ಕೆಲಸದಲ್ಲಿ ವಿಘ್ನ ಬರೋದಿಲ್ಲ ಅಂತ ಅಷ್ಟು ನಂಬಿಕೆ ಅದು ಹನುಮಂತನಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ಹನುಮಂತನ ಸಾಹಸದ ಕೆಲಸ. ಸುಂದರಕಾಂಡದಲ್ಲಿ ಬರುವ ಹನುಮಂತನ ಸಾಹಸ, ಆ ಸಾಹಸದ ಹಿನ್ನೆಲೆಯಲ್ಲಿ ಮೈನಾಕನನ್ನ ಹನುಮಂತ ತಾನು ಹೇಗೆ ಎದುರಿಸಿದ ಅನ್ನುವ ಹಿನ್ನೆಲೆಯಲ್ಲಿ ರಾಮಾಯಣದ ಸುಂದರಕಾಂಡದ ಪ್ರಥಮ ಭಾಗದಲ್ಲಿ ಈ ಒಂದು ಮೊದಲನೆಯ ಸಾಹಸವನ್ನ ಇವತ್ತಿನ ದಿವಸ ನಾವು ಶ್ರವಣ ಮಾಡಿದ್ದೇವೆ. ಮತ್ತೆ ನಾಳೆ ದಿವಸ ಏಕಾದಶಿ ಹರಿದಿನದಂದು ವಾಯುದೇವರ ಮತ್ತೊಂದಿಷ್ಟು ಸಾಹಸವನ್ನ ನಾವೆಲ್ಲ ಶ್ರವಣ ಮಾಡೋಣ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.